ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾನು ನೆವಿಲ್ ಅವರ ಪ್ರೇಯರ್ ದ ಆರ್ಟ್ ಆಫ್ ಬಿಲೀವಿಂಗ್ ಅನ್ನೋ ಒಂದು ಬುಕ್ಕಲ್ಲಿ ಅವರು ಚಾಪ್ಟರ್ 5 ಅಲ್ಲಿ ದ ಆರ್ಟ್ ಥಾಟ್ ಟ್ರಾನ್ಸ್ಮಿಷನ್ ಅಂತ ಒಂದು ಬರುತ್ತೆ. ದ ಲಾ ಆಫ್ ಥಾಟ್ ಟ್ರಾನ್ಸ್ಮಿಷನ್ ಅಂತ ಅಂದರೆ ಒಬ್ಬರಿಗೆ ನಾವು ಹೇಗೆ ನಮ್ಮ ಚಿಂತನೆಗಳನ್ನು ಮುಟ್ಟಿಸೋದು, ಯಾವ ಥರ ಮುಟ್ಟಿಸೋದು ಅಂತಂದರೆ ಬಾಯಿಂದ ಹೇಳ್ಬಿಡೋದಲ್ಲ. ನನಗೆ ಹಿಂಗೆ ಅನಿಸುತ್ತೆ, ನೀನು ಹಂಗೆ ಮಾಡಬೇಕು, ನನಗೆ ನೀನು ಈ ಥರ ಇರಬೇಕು ಅಂತ ಬಾಯಿಂದ ಹೇಳ್ಬಿಡೋದಲ್ಲ. ಏನೋ ಒಂದು ಮೆಥಡ್ ಇದೆ. ಆ್ಯಕ್ಚುಲಿ ಅವ್ರು ಅದನ್ನೇ ಡಿಸ್ಕಸ್ ಮಾಡಿರೋದು. ಈ ವಿಡಿಯೋದಲ್ಲಿ ನಾನು ಅದನ್ನೇ ಮಾಡಬೇಕಂತ ಈ ವಿಡಿಯೋನ ಮಾಡ್ತಾ ಇರೋದು. ಹೇಗೆ ಇದು ಲಾ ಆಫ್ ಥಾಟ್ ಟ್ರಾನ್ಸ್ಮಿಷನ್ ವರ್ಕ್ ಆಗುತ್ತೆ, ಚಿಂತನೆಗಳನ್ನು ಹೇಗೆ ಒಬ್ಬರಿಗೆ ಸೆಂಡ್ ಮಾಡ್ಬೋದು, ಈ ಥರ ಮಾಡೋದ್ರಿಂದ ನಮ್ಮ ಒಂದು ಚಿಂತನೆಗಳು ಅವರಲ್ಲಿ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆಗೋದ್ರಿಂದ ಅವರಲ್ಲಿ ಬದಲಾವಣೆ ತರಬಹುದು. ಆ್ಯಕ್ಚುಲಿ ಏನೂ ಹೇಳ್ದಂಗೆ, ಏನೂ ಅವರಿಗೆ ಹೊರಗಿಂದ ಫೋರ್ಸ್ ಮಾಡಲಾರ್ದಂಗೆ ಬದಲಾವಣೆಗಳನ್ನು ಮತ್ತು ಅವರಲ್ಲಿ ತರಬಹುದು ಇನ್ನೊಬ್ಬ ವ್ಯಕ್ತಿಗಳಲ್ಲಿ. ಪೀಪಲ್ಗಳ ಮೈಂಡನ್ನು ಒಂಥರ ಚೇಂಜ್ ಮಾಡೋದು ಅನ್ನೋ ಒಂದು ಟೆಕ್ನಿಕ್ ಅಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಮೆಮೊರಿ ಎಕ್ಸ್ಪೆರಿಮೆಂಟನ್ನು ಮಾಡಿಸ್ತೇನೆ, ಅಥವಾ ಥಾಟ್ ಎಕ್ಸ್ಪೆರಿಮೆಂಟ್ ಅಂತ ಕರೆಯೋಣ. ನೀವು ಒಂದು ಕ್ಷಣ ನಿಮ್ಮ ಚೈಲ್ಡ್ಹುಡ್ಡನ್ನು ನೆನೆಸ್ಕೋಬೇಕು. ನಿಮ್ಮ ಬಾಲ್ಯದ ನೆನಪುಗಳು ಹೇಗಿತ್ತು ಅಂತ. ತುಂಬ ವಿವಿಧ ಇಮ್ಯಾಜಿನೇಷನ್ ಬರುತ್ತೆ, ಕಲರ್ಫುಲ್ ಆಗಿರುತ್ತೆ. ಯಾವಾಗಲೂ ಥೀಟಾ ಸ್ಟೇಟಲ್ಲಿ ಇರ್ತದೆ ಮಕ್ಕಳಿಗೆ ಬ್ರೈನ್ ವೇವ್ಸು. ಅದಕ್ಕೋಸ್ಕರ ಮಣ್ಣನ್ನು ತಿನ್ನೋದು ಆ ಥರ ಎಲ್ಲ ಮಾಡ್ತಿರ್ತಾರೆ. ಯಾಕೆ ಅಂತಂದ್ರೆ ಅದು ಮಣ್ಣು ತಿನ್ಬೇಕು ನಾನು ಅಂತ ಅನಿಸ್ತಾ ಇರಲ್ಲ ಮಗುಗೆ. ಅದು ಏನೋ ತಿನ್ನೋದು ಅಂತಲೇ ಅದು ಆ ಒಂದು ಇಮ್ಯಾಜಿನೇಷನಲ್ಲಿ ಅದೇನೋ ತಿನ್ನೋದು ಅಂತಲೇ ಮಗುಗೆ ಅನಿಸ್ತಾ ಇರುತ್ತೆ. ಅದಕ್ಕೆ ನಾವು ಥೀಟಾ ಸ್ಟೇಜ್ ಆಫ್ ಬ್ರೈನ್ ವೇವ್ಸ್ ಅಂತ ಕರಿತೀವಿ. ಅಂದರೆ ಈ ಒಂದು ಸ್ಟೇಜಲ್ಲಿ, ಥೀಟಾ ಸ್ಟೇಜಲ್ಲಿ ಯಾವುದೇ ಹೊರಗಿನ ಗೊಂದಲ ಇರಲಿ, ಯಾವುದೇ ಒಂದು ಪ್ರೋಗ್ರಾಮಿಂಗ್ ಇರಲಿ, ಯಾವುದೇ ಒಂದು ತಲೆಯಲ್ಲಿ ಒಂದು ಏನೋ ಬೇರೆ ತುಂಬಿಸಿರಲ್ಲ. ಆ್ಯಕ್ಚುಲಿ ಯಾವುದೇ ಭಾವನೆಗಳು ಅಷ್ಟೊಂದು ಮಿಕ್ಸ್ ಆಗಲ್ಲ. ಆರಾಮಾಗಿ ಅವ್ರು ಏನು ಇಮ್ಯಾಜಿನ್ ಬರುತ್ತೋ ಮನಸ್ಸಲ್ಲಿ ಚಿತ್ರಗಳು ಅದೇ ನಿಜ ಅಂತ ಮಗು ಬದುಕ್ತಾ ಇರುತ್ತೆ. ನಿಮ್ಮ ಬಾಲ್ಯನೂ ಹಂಗಿತ್ತು. ಆ್ಯಕ್ಚುಲಿ ನೀವು ಯೋಚನೆ ಮಾಡಿದಾಗ ತುಂಬ ವಿಚಿತ್ರವಾಗಿ ಲೈಕ್ ಕಲ್ಪನೆಗಳು ಬರುತ್ತೆ ಕೆಲವೊಂದ್ಸಲ ಬಾಲ್ಯನ ನೆನೆಸ್ಕೋಬೇಕಾದ್ರೆ, ಬ್ಯಾಕ್ವರ್ಡ್ಸ್ ಜರ್ನಿ ಮಾಡ್ತಾ ಯಾಕೆ ಹಿಂಗಾಗ್ಬಿಟ್ಟೆ ಅಂತ ಇವತ್ತು ಎವ್ರಿ ಟೈಮ್ ನೀವು ಬಾಲ್ಯವನ್ನು ನೆನೆಸ್ಕೊಂಡಾಗ ಈ ಥರ ಅನಿಸುತ್ತೆ. ನಾನು ಚಿಕ್ಕವನಾಗಿದ್ದಾಗ ಏನೋ ಒಂದು ಚಿಕ್ಕವನಾಗಿ ಏನೋ ಒಂದು ಕನಸು ಕಾಣ್ತಿದ್ದೆ, ನಾನು ಹಂಗೆ ಆಗ್ಬೇಕಾಗಿತ್ತು. ಆದರೆ ಏನೇನೇನೋ ಚೇಂಜ್ ಆಗ್ಬಿಡ್ತು, ಬಹಳ ಚೇಂಜ್ ಆಗ್ಬಿಡ್ತು ಲೈಫು. ಪೀಪಲ್ ಚೇಂಜ್ ಆಗ್ತಾರೆ, ಹಂಗೆ ಚೇಂಜ್ ಆಗ್ತಾರೆ, ಕಾಲಗಳು ಬದಲಾಗುತ್ತೆ, ಏನೇನೇನೋ ಕವಿತೆಗಳು ಬರೀತಾರೆ, ಹಾಡುಗಳೆಲ್ಲ ಕೇಳಿದ್ದೀವಿ ಈ ಥರ ಬದಲಾವಣೆಗಳ ಹೆಂಗೆ ಆಗ್ತವೆ ಒಂದು ಕಾಲಕ್ರಮೇಣ ಅಂತ. ಟೈಮ್ ಏನೋ ಪಾಸ್ ಆಗಿರೋದು ನಿಜ, ಆದರೆ ಏನು ಬದಲಾವಣೆ ಅಂತ ನಾವು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಏನದು ಬಾಲ್ಯದಿಂದ ಈ ಒಂದು ವಿಡಿಯೋ ಮಾಡುವಾಗ ನೀವು ಎಷ್ಟು ವಯಸ್ಸಿದ್ದೀರೋ ಏನೊಂದು ಬದಲಾವಣೆ ಆಗಿದೆ ಅಂತ ನೋಡುವಾಗ ಮನಸ್ಸಿಗೆ ಬರುತ್ತೆ. ನಾವು ಪ್ರತಿ ಕ್ಷಣ ಬಾಲ್ಯದಿಂದ ಈ ಒಂದು ಏಜಿಗೆ ಬರೋ ತನಕ ಸರೌಂಡಿಂಗ್ ಎನ್ವೈರ್ಮೆಂಟಿಂದ, ಪೀಪಲ್ಗಳಿಂದ, ಯಾರೋ ಟೀಚರ್ಸ್ಗಳಿಂದ ಅಥವಾ ಫ್ರೆಂಡ್ಸ್ಗಳಿಂದ, ಹೊರಗಡೆ ಹೋದಾಗ ಕೆಲವೊಬ್ಬ ವ್ಯಕ್ತಿಗಳಿಂದ, ಸಿನಿಮಾಗಳಿಂದ, ಮಾಧ್ಯಮಗಳಿಂದ, ಯಾವುದಾವುದೋ ಒಂದು ಮೀಡಿಯಾಗಳಿಂದ ಪ್ರೋಗ್ರಾಮ್ ಆಗ್ತಾ ಆ ಒಂದು ಥೀಟಾ ಸ್ಟೇಜ್ ಏನಿದೆ, ನಮ್ಮ ಇಮ್ಯಾಜಿನೇಷನ್ ಮಾಡ್ತಕ್ಕಂಥ ಥೀಟಾ ಸ್ಟೇಜ್, ಆ ಒಂದು ಕ್ವಾಲಿಟಿ ಇವಾಗ ಇಲ್ಲ ನಮ್ಮಲ್ಲಿ. ಆ್ಯಕ್ಚುಲಿ ಎಷ್ಟೇ ಬರ್ಸ್ಕೊಳಕ್ಕೆ ಟ್ರೈ ಮಾಡಿದೆ ಇವಾಗ ಅದು ಬರಲ್ಲ. ಒಂಥರ ಆ ಮಡ್ ಇರುತ್ತಲ್ಲ, ಪಾಟ್ ಮಾಡುವಾಗ ಮೆತ್ತಗಿದ್ದಾಗ ನೀವು ಅದನ್ನು ಮಡಿಕೆ ಮಾಡಿಬಿಡ್ಬೋದು ಯಾವ ಶೇಪಲ್ಲಿ. ಅದು ಒಂದ್ಸಲ ಒಣಗಿದ ಮೇಲೆ ಅದನ್ನು ನೀವೇನೂ ಮಾಡೋಕ್ಕಾಗಲ್ಲ. ಅದೇ ಥರ ಹೀಗೆ ಬದಲಾವಣೆ ಆಗಿರೋದಕ್ಕೆ ಕಾರಣ ಅಂತೂ ಇನ್ಫ್ಲೂಯೆನ್ಸ್ ಅಂತ ನಮಗೆ ಗೊತ್ತಾಯಿತು. ಅಂದರೆ ಬೇರೆಯವರು ನಮಗೆ ಏನೋ ಒಂದನ್ನ ಮಾಡಿದ್ದಾರೆ, ಆದರೆ ಕೆಲವೊಮ್ಮೆ ಯಾರು ನಿಮಗೆ ಏನೂ ಮಾಡಿಲ್ಲ, ಸರಿಯಾಗಿ ನೋಡಿದರೆ ನೀನು ಹಿಂಗಾಗು ಅಂತ ಯಾರು ಫೋರ್ಸ್ಫುಲ್ ಆಗಿ ಮಾಡಿಲ್ಲ. ಅಕಸ್ಮಾತ್ ಆ ಥರ ಏನಾದರೂ ಟ್ರೊಮ್ಯಾಟಿಕ್ ಸಿಚುವೇಶನ್ಗಳು ಅಥವಾ ಆ ಥರ ಮಾನಸಿಕವಾಗಿ ಒಬ್ಬರು ನಿಮಗೆ ಹತ್ತಿಕ್ಕೋದು, ಸ್ವತಂತ್ರ ಇಲ್ದಂಗೆ ಬ್ರಿಟಿಷ್ ಮಾಡ್ತಿದ್ರಲ್ಲ, ಆ ಥರ ಮಾಡಿದರೆ ಅದು ಒಂದು ಡಿಫ್ರೆಂಟ್ ಕೇಸ್. ಆದರೆ ಮೋಸ್ಟ್ ಜನಕ್ಕೆ ಸ್ವತಂತ್ರ ಇದೆ ಅಂತ ಕನ್ಸಿಡರ್ ಮಾಡಿ ಈ ಒಂದು ಜನರೇಷನಲ್ಲಿ ಮೋಸ್ಟ್ ಜನಕ್ಕೆ ನಾವೆಲ್ಲ ವಿಡಿಯೋ ನೋಡ್ತಿದ್ದೀವಲ್ಲ, ಅಂದರೆ ವಿಲ್ ಪವರ್ ಇತ್ತು. ನಿನಗೆ ಏನು ಓದಬೇಕಂತ ನಿಂಗೆ ಸಪೋರ್ಟ್ ಮಾಡ್ತಿದ್ರು, ನಿನಗೆ ಕಷ್ಟ ಆದರೂ ಕೂಡ ನಿನಗೆ ಒಂದು ಏನೋ ಒಂದು ಛಲ ಇರ್ತಾ ಇತ್ತು. ಯಾರು ಸಪೋರ್ಟ್ ಮಾಡಿದ್ರೆ ನಿನಗೊಂದು ಛಲ ಇರ್ತಾ ಇತ್ತು. ಒಟ್ಟಿನಲ್ಲಿ ನೀವು ಈ ಒಂದು ಕ್ಷಣಕ್ಕೆ ಬಂದಿದೆಯಾ, ನಾನು ವಿಡಿಯೋ ನೋಡ್ತಾ ಇದ್ದೀರಿ, ಯಾರು ನೋಡ್ತಿದ್ರೋ ನೀವು ನನ್ನ ವಿಡಿಯೋ ಈ ಕ್ಷಣಕ್ಕೆ ಬಂದಿದ್ದೀರಿ. ಯಾರು ಫೋರ್ಸ್ ಮಾಡಿಲ್ಲ ಆ್ಯಕ್ಚುಲಿ. ಆದರೂ ನಿಮಗೆ ಜಗತ್ತು ನನ್ನನ್ನು ಚೇಂಜ್ ಮಾಡುತ್ತಲ್ಲ, ಜಗತ್ತು ನನ್ನನ್ನು ಚೇಂಜ್ ಮಾಡ್ತಾ ಇದೆಯಲ್ಲ, ಜಗತ್ತಿನ ಒಂದು ಫ್ಲೋ ಅಲ್ಲಿ, ಈ ಒಂದು ರಿವರ್ ಅನ್ನೋ ಫ್ಲೋ ಅಲ್ಲಿ ನಾನು ಹೋಗ್ತಾ ಇದ್ದೀನಲ್ಲ ಅಂತ ಅನಿಸ್ತಾ ಇರ್ಬೋದು. ಆ್ಯಕ್ಚುಲಿ ಯಾಕೆ ಅಂತ ನೋಡಿದಾಗ ಯಾರು ನಮಗೆ ಫೋರ್ಸ್ಫುಲ್ಲಾಗಿ ಏನೂ ಮಾಡಿಲ್ಲ, ಹೊರಗಿಂದ ಏನೂ ಮಾಡಿಲ್ಲ, ಆದರೆ ಅವರ ಚಿಂತನೆಗಳು ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡಿದೆ. ಅಂದರೆ ಅವರ ಏನಿದೆ ಆ್ಯಕ್ಷನ್ನು ಯಾರೋ ಗೊತ್ತಿಲ್ಲದೆ ಇರೋರು, XYZ ಪರ್ಸನ್, ಅನ್ನೋನ್ ಪರ್ಸನ್, ಮೀಡಿಯಾದಲ್ಲಿ ಯಾರೋ ಬರ್ತಾರೆ, ಅವರಿಂದ ನೀವು ಇನ್ಫ್ಲುಯೆನ್ಸ್ ಆಗ್ತೀರಿ. ಮೇ ಬಿ ನೀವು ಅವ್ರ ಫ್ಯಾನ್ ಇರ್ಬೋದು. ಅವ್ರ ಚಿಂತನೆಗಳನ್ನು ನಿಮಗೆ
ಟ್ರಾನ್ಸ್ಫರ್ ಮಾಡಿದ್ರು. ಆ ಚಿಂತನೆಗಳಿಂದ ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಆಯಿತು. ನೋಡು ಮಾಡೆಲ್ ಹಿಂಗಿದೆ, ನಾವು ಸುಮ್ಮನೆ ಬಾಲ್ಯದಿಂದ ಬರ್ತಾ ಇದ್ದೀವಿ, ಅಲ್ಲಿ ಏನೇನೇನೋ ಗಲಾಟೆಗಳು ನಡೀತಾ ಇದೆ ಹೊರಗಿನ ಪ್ರಪಂಚದಲ್ಲಿ, ಅದನ್ನ ನಾವು ನೋಡಿ 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 ಅದು ನಮ್ಮ ಚೇಂಜ್ ಮಾಡ್ತು ಅಂತ ನಾವು ಅನ್ಕೊಳ್ತಾ ಹೋಗ್ತಿದ್ವಿ. ಆದ್ರೆ ಚೇಂಜಸ್ ಆಗಿರೋದು ನಮ್ಮಲ್ಲಿ, ಅದಕ್ಕೆ ಕಾರಣ ನಾನು ಅಂತೇಳಿ ನಾವು ಅರಿಯೋದಿಲ್ಲ ಈ ಒಂದು ಕ್ಷಣಕ್ಕೆ ಬಂದಾಗ. ಅಂತ ಒಂದು ಮೆಂಟಾಲಿಟಿ ಕೂಡ ಅಷ್ಟು ಈಸಿಯಾಗಿ ಬರಲ್ಲ. ಸೊ ನೆವಿಲ್ ಅವರು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರು, ಹೇಗೆ ಆ ಮಾಡೆಲ್ನ ಬಿಲ್ಡ್ ಮಾಡ್ಬೋದು, ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಚಿಂತನೆಗಳು ಹೋಗೋದು, ಆ ಚಿಂತನೆಗಳು ಹೋಗೋದು ಅವ್ರನ್ನ ಚೇಂಜ್ ಮಾಡ್ಬೋದಾ ನಾವು ಅಂತ ಕ್ವಶನ್ ಬಂದಾಗ 1880 ಕಾಲ ಅದು. ನಮಗೆಲ್ಲ ಗೊತ್ತಿದೆ, ಟೆಲಿಫೋನನ್ನು ಇನ್ವೆಂಟ್ ಮಾಡಿದಂತಹ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಅನ್ನೋ ಒಂದು ವ್ಯಕ್ತಿ, ಒಂದು ವಿಜ್ಞಾನಿ, ಟೆಲಿಫೋನ್ ಕರೀಲಿಕ್ಕಿಂತ ಮುಂಚೆ, ಟೆಲಿಫೋನ್ ಅಂತಂದ್ರೆ ಟೆಲಿ ಅಂತಂದ್ರೆ ದೂರ, ಟೆಲಿಫೋನ್ ಅಂತಂದ್ರೆ ದೂರದಲ್ಲಿ ಕೇಳ್ತಕ್ಕಂಥ ಒಂದು ಫೋನ್, ಫೋಟೋ ಫೋನ್ ಅಂತ ಒಂದು ಕಂಡುಹಿಡಿದರು. ಫೋಟೋ ಅಂತಂದ್ರೆ ಬೆಳಕಿಗೆ ಸಂಬಂಧಪಟ್ಟಂತ ಅಂತ ಅರ್ಥ. ಫೋಟೋ ಫೋನ್ ಅಂತಂದ್ರೆ ಟೆಲಿಫೋನಲ್ಲಿ ಹೇಗೆ ಒಂದು ವೈರ್ಗಳ ಮೂಲಕ ಅಥವಾ ಏನೋ ಒಂದು ಸೆಲ್ಯುಲಾರ್ ವೈರ್ಲೆಸ್ ಅಥವಾ ವೈರ್ಗಳ ಮೂಲಕ ಹೋಗ್ತಾ ಇತ್ತು, ಫೋಟೋ ಫೋನ್ ಅಂತಂದ್ರೆ ಬೆಳಕಿನ ಮೂಲಕ ನಮ್ಮ ವಾಯ್ಸ್ ಅನ್ನ ಕಳಿಸ್ಬೇಕು ಅಂತ. ಹೇಗೆ ವರ್ಕ್ ಆಗುತ್ತೆ ಇದು ಫೋಟೋ ಫೋನ್ ಅಂತ ಅಂದಾಗ, ಇದು ಒಂದು ಇಂಟ್ರೆಸ್ಟಿಂಗ್ ಒಂದು ಸಾಧನ. ಅದೇನಿರುತ್ತೆ ಅಂತಂದ್ರೆ, ಒಂದು ಕನ್ನಡಿ ಇಡ್ತಾರೆ, ಈ ಕಡೆ ಸೆಂಡರ್ ಯಾರು ಟ್ರಾನ್ಸ್ಮಿಟರ್ ಮಾಡ್ತಾರೋ ಅಲ್ಲಿ ಒಂದು ಕನ್ನಡಿ ಇಟ್ಟಿರ್ತಾರೆ. ಆ ಕನ್ನಡಿ ಹಿಂದೆ, ಆ ಕನ್ನಡಿಗೆ ಅಟ್ಯಾಚ್ ಆಗಿ ಒಂದು ಫಿಲ್ಮ್ ತರ ಇರುತ್ತೆ. ಆ ಫಿಲ್ಮ್ ಅಲ್ಲಿ ನಾವು ಮಾತಾಡಬೇಕು. ಆಕ್ಚುಲಿ ಆ ಮಾತಾಡಿದಾಗ ಆ ಫಿಲ್ಮ್ ವೈಬ್ರೇಟ್ ಆಗುತ್ತೆ. ಆಕ್ಚುಲಿ ಅದು ವೈಬ್ರೇಟ್ ಆದಾಗ ಕನ್ನಡಿ ಕೂಡ ವೈಬ್ರೇಟ್ ಆಗುತ್ತೆ. ಕನ್ನಡಿ ಮೇಲೆ ಕಾನ್ಸ್ಟೆಂಟ್ಲಿ ಲೈಟ್ ಬೀಳ್ತಾ ಇರುತ್ತೆ. ಟ್ರಾನ್ಸ್ಮಿಟರ್ ಅಲ್ಲಿ ಕನ್ನಡಿ ಮೇಲೆ ಕಾನ್ಸ್ಟೆಂಟ್ಲಿ ಲೈಟ್ ಬೀಳ್ತಾ ಇರುತ್ತೆ. ಆ ನಾವು ಮಾತಾಡ್ದಂಗೆಲ್ಲ, ಮಾತು ಅಂದ್ರೆ ಶಬ್ದ ಅಂದ್ರೆ ಏನು, ಡಿಸ್ಟರ್ಬೆನ್ಸ್ ಇನ್ ದ ಏರ್, ಲಾಂಜಿಟ್ಯೂಡನಲ್ ವೇವ್ಸ್, ಶಬ್ದ ತರಂಗಗಳು. ಆ ಶಬ್ದ ಕನ್ನಡಿಗೆ ಬಡದಾಗ ಕನ್ನಡಿ ಸ್ವಲ್ಪ ಹಿಂಗೆ ಶೇಕ್ ಆಗುತ್ತೆ. ಕನ್ನಡಿ ಹೀಗೆ ಶೇಕ್ ಆದಾಗ ಅದು ಕನ್ನಡಿ ಮೇಲೆ ಬಿದ್ದಿರ್ತಕ್ಕಂಥ ಬೆಳಕು ಕೂಡ ಅದೇ ಶೇಕ್ ಆಗಿ, ಆ ಬೆಳಕು ಶೇಕ್ ಆದ ಬೆಳಕು ರಿಸೀವರ್ ಹತ್ರ ಹೋಗುತ್ತೆ. ರಿಸೀವರಲ್ಲಿ ಸೋಲಾರ್ ಸೆಲ್ಲು ಅಥವಾ ಹಿಂಗೆ ಏನಾದರೂ ರಿಸೀವ್ ಮಾಡ್ತಕ್ಕಂಥದ್ದು ಇರುತ್ತೆ. ಅದು ಬೆಳಕು ಹೆಂಗೆ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ನೋಡಿ ನಿಮ್ಮ ಒರಿಜಿನಲ್ ವಾಯ್ಸ್ನ ಅಲ್ಲಿ ರೀಪ್ರೊಡ್ಯೂಸ್ ಮಾಡುತ್ತೆ. ಇದಕ್ಕೆ ಮಾಡ್ಯುಲೇಷನ್ ಅಂತ ಕರಿತೀವಿ, ಇದಕ್ಕೆ ಡಿಮಾಡ್ಯುಲೇಷನ್ ಅಂತ ಕರಿತೀವಿ. ತುಂಬ ಟೆಕ್ನಿಕಲ್ ಆಗಿ ಹೇಳಕ್ ಹೋಗಲ್ಲ. ಒಂದು ಸಾಧನ, ಒಂದು ಕನ್ನಡಿ, ಒಂದು ಮಿರರ್ ಹಿಂದೆ ನೀವು ಮಾತಾಡ್ತೀರಿ. ನೀವು ಮಿರರ್ ಹಿಂದೆ ಏನೇನು ಮಾತಾಡ್ತಿರೋ ಅದು ನಿಮ್ಮ ಮಿರರ್ಗೆ ವೈಬ್ರೇಷನ್ ಮಾಡುತ್ತೆ. ಆ ಮಿರರ್ ವೈಬ್ರೇಷನ್ ಆಗ್ತಾ ಇರಬೇಕಾದ್ರೆ ಮಿರರ್ ಮೇಲೆ ಬಿದ್ದಿರ್ತಕ್ಕಂಥ ಲೈಟ್ ಅದು ಕೂಡ ಅಲ್ಲಾಡುತ್ತೆ. ಆ ಅಲ್ಲಾಡ್ತಕ್ಕಂಥ ಲೈಟ್ ಈ ಕಡೆ ಹೋಗ್ಬಿಟ್ಟು ಆ ಸೋಲಾರ್ ಸೆಲ್ ಮೇಲೆ ಬಿದ್ದು ಅದು ಡಿಟೆಕ್ಟ್ ಆಗಿ ಯಾವ ರೀತಿ ಅಲ್ಲಾಡಿದೆಯೋ ಅದರ ಹಿಂದಿನ ವಾಯ್ಸ್ ಕಳಿಸಿ ಅಲ್ಲಾಡಿಸಿದಾರಲ್ಲ ಲೈಟ್ನ, ಹಿಂದಿನ ವಾಯ್ಸ್ ಆ ಕಡೆಗೆ ರೀಪ್ರೊಡ್ಯೂಸ್ ಆಗುತ್ತೆ. ಅವಾಗ ಯಾರೋ ಅಲ್ಲಿ ಮಾತಾಡಿದ್ರು ಅಂತ ಕೇಳ್ತಾ ಇತ್ತು. ರೇಡಿಯೋ ಸೌಂಡ್ ಹಾಕಿದ್ರೆ ರೇಡಿಯೋ ಸೌಂಡ್ ಈ ಥರ ಕೇಳ್ತಾ ಇತ್ತು. ಇದಕ್ಕೆ ನಾವು ಫೋಟೋ ಫೋನ್ ಅಂತ ಕರಿತೀವಿ. ನೆವಿಲ್ ಇದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಚಾಪ್ಟರ್ 5 ಅಲ್ಲಿ. ಯಾಕೆ ಫೋಟೋ ಫೋನ್ನ ಬಗ್ಗೆ ಹೇಳಿದೆ ಅಂತಂದ್ರೆ, ನಾವು ಒಂದು ಕಾನ್ಷಿಯಸ್ನೆಸ್ ಅಂತೇಳಿ ನಾವೇನು ಯಾವಾಗ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನಾವು ಬರೀ ಒಂದು ಜೀವ ಅಲ್ಲ, ಒಂದು ಬಾಡಿ ಅಲ್ಲ ನಾವು. ಹೀಗೆ ಒಬ್ಬ ವ್ಯಕ್ತಿ ಇದ್ದ, ಅವನು ಅದು ಒಂದು ಇಮ್ಯಾಜಿನರಿ ಪ್ರಪಂಚ, ಈ ಸಾಮಾನ್ಯ ಪ್ರಪಂಚದಲ್ಲಿ ಇರಲಿಲ್ಲ. ಅವನು ಇಮ್ಯಾಜಿನರಿ ಪ್ರಪಂಚದಲ್ಲಿದೆ. ಅಲ್ಲಿ ನಮ್ಮ ಏನು ರೂಲ್ಸ್ ಅಪ್ಲೈ ಆಗುತ್ತವಲ್ಲ ಅಪ್ಲೈ ಆಗಲ್ಲ. ಆ ವ್ಯಕ್ತಿ ಆ 4 ಗೋಡೆ ಮಧ್ಯೆ ಸಿಕ್ಕೊಂಡ್ಬಿಟ್ಟಿದ್ದ. ನೋ ಡೋರ್, ನೋ ವಿಂಡೋ, ಏನೂ ಇಲ್ಲ. ಯಾಕಂದ್ರೆ ಅದು ಇಮ್ಯಾಜಿನರಿ ಪ್ರಪಂಚ. ಅದು ರೂಮ್ ಇರೋದೇ ಹಂಗಾಗ್ತದೆ. ಆಕ್ಚುಲಿ ಓನ್ಲಿ 4 ಗೋಡೆಗಳಲ್ಲಿ ಸಿಕ್ಕೊಂಡಿದ್ದ ಆ ವ್ಯಕ್ತಿ ರೂಮಲ್ಲಿ ಇದ್ದ. ಮಂಚ ಇತ್ತು, ಕೂತಿದ್ದ ವ್ಯಕ್ತಿ ಅದರ ಮೇಲೆ. ಎದುರುಗಡೆ ಗೋಡೆಯ ಮೇಲೆ ಒಂದು ಗೋಲ್ಡನ್ ಫ್ರೇಮ್ ಮತ್ತೆ ಡೈಮಂಡ್ ಫ್ರೇಮ್ ಇರ್ತಕ್ಕಂಥ ಒಂದು ಕನ್ನಡಿ ಇತ್ತು. ವ್ಯಕ್ತಿ ಅವಾಗ ಏನ್ ಮಾಡ್ಬೇಕು, ಬೆಳಕು ಬರ್ತಾ ಇಲ್ಲ, ಫುಲ್ ಡೋರ್ ಕ್ಲೋಸ್, ಗೋಡೆ ಕ್ಲೋಸ್, ಬಾಗಿಲು ಇಲ್ಲ, ವಿಂಡೋ ಇಲ್ಲ, ಏನೂ ಇಲ್ಲ. ಅವ್ನು ಹೇಗೆ ಸಾಯ್ತಾನೆ ಅಂತ ಕೇಳ್ಬಾರ್ದು, ಯಾಕಂದ್ರೆ ಇದು ಇಮ್ಯಾಜಿನರಿ ಪ್ರಪಂಚ, ಅಲ್ಲೆಲ್ಲ ಊಟ ಎಲ್ಲ ಬೇಕಿಲ್ಲ. ಸೊ ಆ ವ್ಯಕ್ತಿ ಸುಮ್ಮನೆ ಒಳಗಿಂದ ಅಷ್ಟೇ, ಲಾಕ್ ಆಗ್ಬಿಟ್ಟಿದೆ ಒಳಗೆ. ಕನ್ನಡಿ ಡೈಮಂಡ್ ಫ್ರೇಮು, ಗೋಲ್ಡನ್ ಫ್ರೇಮ್ ಅದು. ಹೋಗಿ ನೋಡ್ತಾನೆ ಅವನು ಆ ಕನ್ನಡಿ ಮುಂದೆ ವ್ಯಕ್ತಿ. ಅವನಿಗೆ ಯಾರೋ ಕಾಣ್ತಾರೆ. ಆಕ್ಚುಲಿ ಅಲ್ಲಿ ಆ ವ್ಯಕ್ತಿಗೆ ಕಾಣ್ತಿರೋದು ತನ್ನ ಪ್ರತಿಬಿಂಬ ಅಂತ ಗೊತ್ತಾಗಲ್ಲ. ಸೊ ಯಾವುದೋ ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಂತಾರೆ. ಅವನ ಆ ಕಡೆ ಪ್ರಪಂಚದಲ್ಲಿ ಯಾವುದೋ ವ್ಯಕ್ತಿ ಇದ್ದಾನೆ. ಗೋಡೆ ನೋಡ್ತಾನೆ, ಆ ಕಡೆ ಯಾರೂ ಇಲ್ಲ. ಕನ್ನಡಿಯಲ್ಲಿ ನೋಡ್ತಾನೆ, ಯಾರೋ ಒಬ್ರು ಕಾಣ್ತಾ ಇದ್ದಾನೆ. ಅವನೇ ಅಂತ ಅವನಿಗೆ ಅರ್ಥ ಆಗ್ತಾ ಇಲ್ಲ ಅದು ಆಕ್ಚುಲಿ. ಸೊ ಆ ವ್ಯಕ್ತಿ ಕೈನ ಹಿಂಗೆ ಮಾಡ್ತಾನೆ, ಆ ವ್ಯಕ್ತಿ ಕೂಡ ಕೈ ಹಿಂಗೆ ಮಾಡ್ತಾನೆ. ಆ ವ್ಯಕ್ತಿ ಕೈನ ಈ ಕಡೆ ಕೈ ಹಿಂಗೆ ಮಾಡ್ತಾನೆ, ಅವನು ಈ ಕಡೆ ಹಿಂಗೆ ಮಾಡ್ತಾನೆ. ತಲೆ ಕರ್ಕೊಳ್ತಾನೆ, ಅವನು ತಲೆ ಕರ್ಕೊಳ್ತಾನೆ. ವ್ಯಕ್ತಿ ಅನ್ಕೊಳ್ತಾನೆ, ಅವನು ನನಗೊಂದು ಪವರ್ ಇದೆ, ಆ ಪವರಿಂದ ನಾನು ಅವನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾನೆ ಅವನು ಆಕ್ಚುಲಿ.
ಇವನಿಗೆ ಗೊತ್ತಿಲ್ಲ ಪಾಪ ಅವನದೇ ಪ್ರತಿಬಿಂಬ ಅಂತ. ಒಂದು ದಿನ ಏನಾಗುತ್ತೆ, ಸಿಡಿಲು ಬಂದ್ಬಿಟ್ಟು ಆ ಇದು ಗೋಡೆ ಒಡೆದ್ಬಿಟ್ಟು ಆ ಕನ್ನಡಿ ಕೂಡ ಒಡೆದೋಗ್ಬಿಡುತ್ತೆ ಅವನ ಮನೆ. ಹೊರಗಡೆ ಪ್ರಪಂಚಕ್ಕೆ ಹೋಗ್ತಾನೆ. ಹೊರಗಡೆ ಪ್ರಪಂಚದಲ್ಲಿ ಜನ ಇರ್ತಾರೆ ಆ್ಯಕ್ಚುಲಿ. ಈ ವ್ಯಕ್ತಿಯ ನಂಬಿಕೆಯನ್ನು, ನನಗೆ ಒಂದು ಪವರ್ ಇದೆ, ನಾನು ಏನು ಮಾಡ್ತೀನೋ ಹಾಗೆ ಮಾಡ್ತಾರೆ ಯಾರೋ ವ್ಯಕ್ತಿ ಅಂಥೇಳಿ ಅಲ್ಲಿ ಯಾರೋ ಹೊರಗೆ ಜನ ಇರ್ತಾರಲ್ಲ, ಅವ್ರಿಗೆ ಹೋಗಿ ಅವ್ನು ಹಿಂಗೆ ಮಾಡ್ತಾನೆ, ಹೊರಗಿರೋರು ಇವನೇ ಅವನು ಹುಚ್ಚ ಹಿಂಗೆ ಮಾಡ್ತಾನೆ ಅಂತ ನಕ್ಕೊಂಡು ಹೋಗ್ತಾರೆ. ಅವ್ರಿಗೆ ಆಶ್ಚರ್ಯ, ನಾನು ಆ ಮನೆಯಲ್ಲಿದ್ದಾಗ ಆ ವ್ಯಕ್ತಿ ಇದ್ನಲ್ಲ ಕನ್ನಡಿಯಲ್ಲಿ, ಅವನು ನಾನು ಹೇಳ್ದಂಗೆ ಮಾಡ್ತಿದ್ದ, ನಾನು ಹತ್ರ ಅವನು ಆಗ್ತಾ ಇದ್ದ, ನಾನು ಹತ್ರ ಅವನು ಆಳ್ತಾ ಇದ್ದ, ನಾನು ತಲೆ ಕೆರ್ಕೊಂಡ್ರೆ ಅವನು ತಲೆ ಕೆರ್ಕೊಳ್ತಾ ಇದ್ದ. ಇವ್ರು ಯಾರೋ ಹೊರಗಡೆ ಇರೋರು ನಾನು ಮಾಡ್ದಂಗೆ ಮಾಡ್ತಾ ಇಲ್ಲ, ಮತ್ತು ನಾನು ಪವರ್ ಇದೆ ಅಂತ ಅನ್ಕೊಂಡಿದ್ದೆ, ಯಾಕೆ ಪವರ್ ಇಲ್ಲ ನನಗೆ ಅಂತ ಕ್ವಶನ್ ಮಾಡ್ತಾನೆ ಆ್ಯಕ್ಚುಲಿ ಆ ವ್ಯಕ್ತಿ. ಆವಾಗ ಅಲ್ಲಿ ಡೌಟ್ ಬರುತ್ತೆ, ಈಗೋ ಅನ್ನೋ ಫ್ಯಾಕ್ಟರು, ಅವನೊಳಗೊಂದು ಈಗೋ ಇದೆ, ಅವ್ರೊಳಗೊಂದು ಈಗೋ ಇದೆ, ಎಲ್ಲರೂ ಸೇಮ್ ಅಲ್ಲ ಅಂತ. ಮತ್ತೆ ಆ ವ್ಯಕ್ತಿ ಇದು ಪ್ರಪಂಚ ಏನೋ ಸರಿಗಿಲ್ಲ, ಇಲ್ಲೇನೋ ನಾನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಇವ್ರನ್ನ ಅಂತ ಹೇಳಿ ಒಂದು ಹತಾಶೆಯಿಂದ ವಾಪಸ್ ಬರ್ತಾನೆ ಅವನ ಮನೆಗೆ. ಆ ಮನೆ ಇತ್ತಲ್ಲ ಗೋಡೆ, ಮತ್ತೆ ವಾಪಸ್ ಬರ್ತಾನೆ. ವಾಪಸ್ ಬಂದಾಗ ಅದೇ ಕಿಂಡಿ ಆಗಿರುತ್ತಲ್ಲ, ಸಿಡಿಲು ಬಡದ್ಬಿಟ್ಟು ಗೋಡೆ ಬಿದ್ದು ಅದರಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾನೆ, ಯಾಕೆ ಆ ಹೊರಗಿನ ವ್ಯಕ್ತಿಗಳು ಚೇಂಜ್ ಆಗ್ತಾ ಇಲ್ಲ, ಮತ್ತು ಈ ಕನ್ನಡಿಯಲ್ಲಿ ಇರೋ ವ್ಯಕ್ತಿ ಯಾಕೆ ಚೇಂಜ್ ಆದ, ನನಗೆ ಮತ್ತೆ ಅಂಥ ಪವರ್ ಇತ್ತು ಅಂತ ಅನ್ಕೊಂಡಿದ್ದೆ, ಯಾಕೆ ಏನಾಯ್ತು ಅಂತ. ಆಮೇಲೆ ಒಂದು ದಿನ ಏನಾಗುತ್ತೆ, ಒಬ್ಬ ಯಾರೋ ಹೋಗ್ತಾ ಇರ್ತಾನೆ ಮನೆ ಮುಂದೆ, ಅದೇ ಥರ ಬೇರೆ ವ್ಯಕ್ತಿ. ಆ ವ್ಯಕ್ತಿ ಇವನು ಏನು ಮಾಡ್ತಾನೆ, ಮನೆ ಒಳಗಿಂದ ಹಿಂಗೆ ಕೈನ ಹಿಂಗೆ ಅಲ್ಲಾಡಿಸ್ತಾನೆ. ಹೊರಗಡೆ ಆ ವ್ಯಕ್ತಿ ಹೋಗ್ತಾ ಇರೋನು ಅವನು ಕೈ ಅಲ್ಲಾಡಿಸ್ತಾನೆ. ಇವನಿಗೆ ಆಶ್ಚರ್ಯ, ಅರೆ ನಾನು ಹೊರಗಡೆ ಹೋದಾಗ ಇವ್ರು ಯಾರು ನಾನು ನಂತರ ಬಿಹೇವ್ ಮಾಡಿಲ್ಲ, ಇವಾಗ ನಾನು ಒಳಗಡೆ ಬಂದಿದ್ದೆ, ನನ್ನ ಮನೆ ಒಳಗಡೆ, ಇವ್ರು ಯಾಕೆ ನಂತರ ಮಾಡಿದ್ರೆ, ಅವಾಗ ತಲೆ ಕೆರ್ಕೊಳ್ತಾನೆ, ಅವಾಗ ಹೊರಗಿರೋರು ತಲೆ ಕೆರ್ಕೊಳ್ತಾರೆ ಎಲ್ಲರೂ. ಇವನು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ, ಹೊರಗಿರೋರು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ವ್ಯಕ್ತಿಗೆ ಆಶ್ಚರ್ಯ, ಓ ಅಂದರೆ ಪವರ್ ಇರೋದು ನಾನು ನನ್ನ ಮನೇಲಿ ಇದ್ದಾಗ ಮಾತ್ರ ಅಂತ. ಆ ಮನೆ ಬಿಟ್ಟು ಹೋದ್ರೆ ಯಾರೋ ಒಂಥರ ಆ್ಯಕ್ಟ್ ಮಾಡಲ್ಲ, ಮನೆ ಒಳಗಡೆ ಬಂದರೆ ಒಂಥರ ಎಲ್ಲ ಆ್ಯಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಪವರ್ ಇರೋದು ಬರೀ ವ್ಯಕ್ತಿಗೆ ಅಲ್ಲ, ಪವರ್ ಇರೋದು ಬರೀ ಮನೆಗೆ ಅಲ್ಲ, ವ್ಯಕ್ತಿ ಮನೆ ಒಳಗಿದ್ದಾಗ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವು ಯಾಕೆ ಈ ಒಂದು ವ್ಯಕ್ತಿಯ ದುಷ್ಟ ಅಂತ ಹೇಳಿದೆ ಅಂತಂದರೆ, ಸುಮ್ಮನೆ ಲಾ ಆಫ್ ಅಟ್ರಾಕ್ಷನಿಂದ ಒಬ್ಬರು ಚೇಂಜ್ ಮಾಡ್ಬಿಡ್ತೀನಿ, ಇಮ್ಯಾಜಿನೇಷನ್ ಮಾಡ್ಬಿಟ್ಟು ಒಬ್ಬರನ್ನ ಮೈಂಡ್ ಚೇಂಜ್ ಮಾಡ್ಬಿಡ್ತೀನಿ ಅನ್ನೋದಲ್ಲ. ಆ್ಯಕ್ಚುಲಿ ಹಿಂದ್ಗಡೆ ಒಂದು ಮೆಕ್ಯಾನಿಸಮ್ ಇದೆ, ಒಂದು ಟೆಕ್ನಿಕ್ ಇದೆ. ಅದು ಏನು ಅಂತಂದರೆ, ಒಬ್ಬರನ್ನ ಇಮ್ಯಾಜಿನ್, ನಿಮ್ಮ ಜೀವನದ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅಂತ ನನಗೆ ಬೇಕಿಲ್ಲ, ನನಗೆ ಗೊತ್ತಿಲ್ಲ, ನಿಮ್ಮ ಮನಸ್ಸಲ್ಲಿ ಇದಾರೋ ಆ್ಯಕ್ಚುಲಿ ಇವಾಗಿದೆ, ನಾನು ಫೀಲ್ ಮಾಡ್ತೀನಿ, ನೀವು ಫೀಲ್ ಮಾಡ್ತೀರಿ ಆ್ಯಕ್ಚುಲಿ ಅದನ್ನು. ಆ ವ್ಯಕ್ತಿಯ ಗುಣಗಳನ್ನ ನೆನೆಸ್ಕೊಳ್ರಿ. ಆ ವ್ಯಕ್ತಿ ನಿಮಗೆ ಏನು ಮಾಡಿದ್ದಾರೆ, ಏನನ್ನು ಅಂದಿದ್ದಾರೆ, ಆ ವ್ಯಕ್ತಿ ನಿಮಗೆ ಏನು ಆಗಬೇಕು, ಆ ವ್ಯಕ್ತಿಯಿಂದ ನಿಮಗೇನು ಬೇಕು, ನೀವು ಅವ್ರಿಗೆ ಏನು ಕೊಡ್ತಾ ಇದ್ದೀರಾ, ಇವೆಲ್ಲವೂ ಇವಾಗ ಬಂತು. ಆ್ಯಕ್ಚುಲಿ ಒಂಥರ ಆಗಮೆಂಟೆಡ್ ರಿಯಾಲಿಟಿ ಥರ ಸ್ಪೆರಿಕಲ್ ಶೇಪಲ್ಲಿ ನಿಮ್ಮ ಮುಂದೆ ಬಂದು ನಿಂತಿದ್ದಾವೆ ಚಿತ್ರಗಳು. ಈಗ ಏನು ಮಾಡ್ಬೇಕು ಈ ಚಿತ್ರನ, ಇದನ್ನು ಇಡ್ಲಿ ತಿನ್ಬೇಕು ಇದನ್ನ ಈ ಚಿತ್ರ ನೋಡ್ತಾ ಅಂತ ಅನ್ನೋ ಹಂಗಲ್ಲ. ಈ ಚಿತ್ರಗಳು ಇದಾವಲ್ಲ, ಈಗ ಆ ವ್ಯಕ್ತಿ ಬಂದಿದಾರಲ್ಲ, ಅವ್ರು ಯಾರು ಅಂತ ಹೇಳಿ, ನಿಮ್ಮ ಆ ಒಂದು ಮೆಂಟಲ್ ವರ್ಲ್ಡಲ್ಲಿ, ಆ ಮನಸ್ಸಿನ ಪ್ರಪಂಚದಲ್ಲಿ ಇದ್ದಾರಲ್ಲ ಆ ವ್ಯಕ್ತಿ, ಹೇಗೆ ಅವರನ್ನ ನಾವು ಚೇಂಜ್ ಮಾಡ್ಬೋದು. ಆ ವ್ಯಕ್ತಿ ಒಳಗಡೆ ಒಂದು ವಿಲ್ ಪವರ್ ಇದೆ. ನೀನು ವಿಲ್ ಪವರ್ನ ಯಾವತ್ತಿಗೂ ಓವರ್ ರೈಡ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ, ಪರಕಾಯ ಪ್ರವೇಶ ಮಾಡೋಕ್ಕೆ ನಿನಗೆ ಅರ್ಹತೆ ಇಲ್ಲ, ನಿನಗೆ ಶಕ್ತಿ ಇಲ್ಲ. ಒಬ್ಬರ ದೇಹದಲ್ಲಿ ಹೋಗಿ ಆತ್ಮವಾಗಿ ಇರೋಕ್ಕೆ ನಿನಗೆ ಅರ್ಹತೆ ಇಲ್ಲ, ಯಾಕಂದರೆ ನಿನ್ನ ದೇಹ ನಿನ್ನ ಆತ್ಮವಾಗಿ ನೀನಿದ್ದೀಯ. ಹಾಗಿದ್ದ ಮೇಲೆ ಅವರ ಇಷ್ಟವನ್ನ ಡೆನೇ ಮಾಡೋಕ್ಕೆ ನೀನು ಯಾರು, ನಿನಗೆ ರೈಟ್ಸ್ ಏನಿದೆ? ಒಂದು ಖಚಿತ ಆಗೋಯ್ತು, ಹೊರಗಡೆಯಿಂದ ನಾನು ಫೋರ್ಸ್ ಮಾಡೋಕ್ಕಾಗಲ್ಲ, ಅದು ಅಮಾನವೀಯತೆ ಆಗಿಬಿಡುತ್ತೆ. ಆ ವ್ಯಕ್ತಿ ನನಗೆ ಯಾವ ಥರ ಬೇಕು ಆ ಥರ ನಾನು ನಡೆಸ್ಕೊಳ್ತೀನಿ ಅಂತ ಅನ್ನೋಕ್ಕೆ ನೀನು ಡಿಕ್ಟೇಟರ್ ಅಲ್ಲ. ಎಲ್ಲರಿಗೂ ಅವರದೇ ಆದ ಸ್ವಾತಂತ್ರ್ಯ ಇದೆ. ಒಂದು ನಿಮಗೆ ಗೊತ್ತು, ಮನಸ್ಸಿನಲ್ಲಿ ಕಾನ್ಷಿಯಸ್ನೆಸ್, ಪ್ರಜ್ಞಾ, ಎಲ್ಲರೂ ಒಂದೇ ಕಾನ್ಷಿಯಸ್ನೆಸ್. ಆ ಒಂದೇ ಕಾನ್ಷಿಯಸ್ನೆಸ್ನ ಹಿಂದೆ ಇರೋ ಆ ಪದವೇ ಅಯಾಮ್. ನಾನು ಅಯಾಮ್ ಅನ್ನೋದು ಒಂದೇ, ನೀವು ಅಯಾಮ್ ಅನ್ನೋದು ಒಂದೇ. ದೇಹ, ಆ ಕಂಠ ಬೇರೆ ಬೇರೆ ಅದ ಆ್ಯಕ್ಚುಲಿ, ಅಬ್ಸಲ್ಯೂಟ್ಲಿ ಬೇರೆ. ಆದರೆ ಐ ಆಮ್ ಅಂದಾಗ ಆ ಫೀಲಿಂಗ್ ಬಂತಲ್ಲ, ಐ ಆಮ್ ಅಂತಂದಾಗ ಮುಂದೆ ಏನೋ ಫೀಲ್ ಮಾಡ್ಕೊಳ್ಳಿ. ಅದು ಐ ಆಮ್ ಅಂದಾಗ ಐ ಆಮ್ ಕಿಂಗ್, ಐ ಆಮ್ ಎಂಪರರ್, ಏನೋ ಫೀಲ್ ಮಾಡ್ಕೋಬೋದು. ಐ ಆಮ್ ಅಂತ ಯಾರು ಪ್ರತಿ ಸಲ ಅಂದಾಗ ಅದ್ರ ಹಿಂದಿನ ಆ ಫೀಲಿಂಗು ನನಗೂ ಸೇರಿದ್ದಲ್ಲ, ನಿನಗೂ ಸೇರಿದ್ದಲ್ಲ. ಆ ಫೀಲಿಂಗು ಒನ್ ಕಾನ್ಷಿಯಸ್ನೆಸ್, ಆ ಎಟರ್ನಲ್ ಕಾನ್ಷಿಯಸ್ನೆಸ್ಸಿಗೆ ಸೇರಿದ್ದು, ಕಾನ್ಷಿಯಸ್ನೆಸ್ ಫೀಲ್ಡಿಗೆ ಸೇರಿದ್ದು. ಅಲ್ಲಿಂದನೇ ಜೀವ ಬಂದಿದ್ದು, ಅಲ್ಲಿಗೆ ಜೀವ ಹೋಗೋದು, ಅಲ್ಲೇ ಜೀವ ಇರೋದು.
ಕಾನ್ಷಿಯಸ್ನೆಸ್ ಫೀಲ್ಡ್. ಆ ಐ ಆಮ್ ಅನ್ನೋದು ಬೆಳಕು. ಅದು ನನ್ನೊಳಗೂ ಇದೆ, ನಿನ್ನೊಳಗೂ ಇದೆ. ಇಷ್ಟೇ ಸಾಕು ಒಬ್ಬ ವ್ಯಕ್ತಿಯನ್ನು ಚೇಂಜ್ ಮಾಡಕ್ಕೆ. ಈ ಸತ್ಯ ಅರಿಬೇಕು. ಏನು ಇದರಲ್ಲಿ ಮ್ಯಾಜಿಕ್ ನೀವು ಹೇಳ್ತಿರೋದು, ಏನಿದೆ ಮ್ಯಾಜಿಕ್ ಅಂತಂದಾಗ, ಕಾನ್ಷಿಯಸ್ನೆಸ್ ಅನ್ನೋ ಬೆಳಕು ಎಲ್ಲ ಕಡೆ ಇದೆ. ಫೋಟೋ ಕಾನ್ಷಿಯಸ್ನೆಸ್ ಅನ್ನೋದು ನನ್ನೊಳಗೂ ಇದೆ, ನಿನ್ನೊಳಗೂ ಇದೆ, ವಿಡಿಯೋ ಕೇಳ್ತಿರೋನೊಳಗೂ ಇದೆ, ಎಲ್ಲ ಪ್ರಾಣಿಗಳಿಗೂ ಇದೆ. ಅದಕ್ಕೆ ಜೀವ ಅಂತ ಬರುತ್ತೆ. ಈ ಕಾನ್ಷಿಯಸ್ನೆಸ್ ಅನ್ನೋ ಬೆಳಕು ನನ್ನ ಮನಸ್ಸಿನ ಕನ್ನಡಿಯಲ್ಲಿ, ಫೋನ್ ಏನು ಹೇಳಿದೆ ನಾನು ಆ ಗ್ರಾಮ್ ಬೆಲ್ಲಿಂದು, ನನ್ನ ಮನಸ್ಸಿನಲ್ಲಿ ಒಂದು ಕನ್ನಡಿ ಇದೆ, ಮಿರರ್. ಯಾಕೆ ಮಿರರ್ ಇದೆ ಅಂತ ಅಂತೀನಿ ಅಂತಂದ್ರೆ, ಎಲ್ಲಿದೆ ಮಿರರ್ ಅಂತಂದಾಗ, ನಾನು ಹೇಳಿದೆನಲ್ಲ ಆ ವ್ಯಕ್ತಿ ಬಗ್ಗೆ, ನಿಮ್ಮ ಮನಸ್ಸಲ್ಲಿ ಇದಾರಲ್ಲ ಆ ವ್ಯಕ್ತಿ ಬಗ್ಗೆ ಮಾತಾಡಿದ್ನಲ್ಲ ಇವಾಗ ಜಸ್ಟ್ ಒಂದು 5 ನಿಮಿಷದ ಹಿಂದೆ. ಆ ವ್ಯಕ್ತಿಯ ಚಿತ್ರಣ ನಿಮಗೆ ಕಾಣ್ತಾ ಇದೆಯಲ್ಲ, ಅದು ಈ ಕಣ್ಣಿಂದ ಕಾಣ್ತಾ ಇಲ್ಲ, ನೀವು ನೋಡ್ತಿರೋ ಕಣ್ಣಿಂದ ಕಾಣ್ತಾ ಇಲ್ಲ. ಆ ನಿಮ್ಮ ಮನಸ್ಸಿನ ಆ ಕನ್ನಡಿಯ ಪ್ರತಿಫಲನದು ಹೆಂಗೆ ಕಾಣ್ತಿದೆ? ಕಾನ್ಷಿಯಸ್ನೆಸ್ ಅನ್ನೋ ಬೆಳಕು ಆ ವ್ಯಕ್ತಿ ಅನ್ನೋ ಇಮೇಜಿನ ಮೇಲೆ ಬಿದ್ದು ಪ್ರತಿಫಲನ ಆದಾಗ ನಿಮ್ಮ ಮನಸ್ಸಿನ ಕನ್ನಡಿಯಲ್ಲಿ ಯಾರೋ ಇದ್ದಾರೆ ಅಂತ ನಮಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸ್ಟೆಪ್, ಒಂದು ವ್ಯಕ್ತಿಯನ್ನ ಚೇಂಜ್ ಮಾಡಕ್ಕೆ ಫಸ್ಟ್ ಸ್ಟೆಪ್ ಇನ್ಫ್ಲುಯೆನ್ಸ್ ಮಾಡೋದಿರ್ಬೋದು, ಮಾಸ್ ಮ್ಯಾನಿಫೆಸ್ಟೇಷನ್ ಮಾಡೋದಿರ್ಬೋದು, ಎಷ್ಟೋ ಜನರಿಗೆ ಒಂದು ಒಳ್ಳೆ ಕೆಲಸ ಮಾಡೋದು ಅಂತ ಇರ್ಬೋದು, ಎಲ್ಲದಕ್ಕೂ ಅಪ್ಲೈ ಆಗುತ್ತದೆ, ಒಬ್ಬ ವ್ಯಕ್ತಿಗೆ ಅಷ್ಟೇ ಅಲ್ಲ. ಕಾನ್ಷಿಯಸ್ನೆಸ್ ಅನ್ನೋ ಬೆಳಕು ನನ್ನೊಳಗೆ ನಿನ್ನೊಳಗೆ ಇಬ್ಬರಲ್ಲೂ ಇದೆ. ಅದು ಸೇಮ್ ಕಾನ್ಷಿಯಸ್ನೆಸ್. ನಾನು ನೀನು ದೇಹದಿಂದ ಬೇರೆ, ನಾನು ನೀನು ಮನಸ್ಸಿನಿಂದ ಬೇರೆ, ನಾನು ನೀನು ಭಾಷೆಯಲ್ಲಿ ಬೇರೆ, ನಾನು ನೀನು ಕಲರಲ್ಲಿ ಬೇರೆ, ನಾನು ನೀನು ಹೈಟು ವೇಟು ಇದರಲ್ಲೆಲ್ಲ ಬೇರೆ. ಕಾನ್ಷಿಯಸ್ನೆಸ್ ಅಲ್ಲಿ ಅದು ನನಗೂ ಸೇರಿದ್ದಲ್ಲ, ನಿನಗೂ ಸೇರಿದ್ದಲ್ಲ, ನಮಗೆ ಸೇರಿದ್ದು. ಅಸ್, ಐ ಅಲ್ಲ, ಯು ಅಲ್ಲ, ಅಸ್, ಟುಗೆದರ್. ಆ ವ್ಯಕ್ತಿ ಇಮೇಜ್ ಬಂತಲ್ಲ, ಕನ್ನಡಿಯಲ್ಲಿ ಇದೆ, ನಿಮ್ಮ ಮನಸ್ಸಿನ ಕನ್ನಡಿಯಲ್ಲಿ. ಫೋನ್ ಏನ್ ಮಾಡ್ಬೇಕು? ಕನ್ನಡಿ ಹಿಂದೆ ಫಿಲ್ಮ್ ಇರುತ್ತೆ, ಆ ಫಿಲ್ಮಲ್ಲಿ ಮಾತಾಡಬೇಕು. ವ್ಯಕ್ತಿಯನ್ನ ಇಮ್ಯಾಜಿನೇಷನ್ ನಲ್ಲಿ ನಿಮ್ಮ ಮನಸ್ಸಿನ ಕನ್ನಡಿಯಲ್ಲಿ ನೋಡಿ, ಅದರ ಹಿಂದೆ ನೀವು ಏನೇನು ಪದಗಳು ಹೇಳ್ತಿರೋ, ಆ ವೈಬ್ರೇಷನ್, ಆ ಡಿಸ್ಟರ್ಬೆನ್ಸ್, ನಿಮ್ಮ ಮನಸ್ಸಲ್ಲಿ ಬರ್ತಕ್ಕಂಥ ಥಾಟ್ಸ್ಗಳು, ನೀವು ಮಾಡ್ತಕ್ಕಂಥ ಬದಲಾವಣೆಗಳು, ನೀವು ಒಬ್ಬರಲ್ಲಿ ಏನನ್ನ ಇಂಡ್ಯೂಸ್ ಮಾಡಬೇಕು, ನೀವು ಒಬ್ಬರಲ್ಲಿ ಏನನ್ನ ಇನ್ಸ್ಟಾಲ್ ಮಾಡಬೇಕು, ನೀವು ಒಬ್ಬರಲ್ಲಿ ಏನನ್ನ ಇನ್ಸ್ಟಿಗೇಟ್ ಮಾಡಬೇಕು, ಅದು ನೀವು ಆ ಕನ್ನಡಿ ಹಿಂದೆ ಇರ್ತಕ್ಕಂಥ ವಾಯ್ಸ್. ಆ ವಾಯ್ಸ್ ಅನ್ನ ಮಾತಾಡಿ, ಕನ್ನಡಿ ಅಲ್ಲಾಡುತ್ತೆ. ಇಟ್ ಕಾಸಸ್ ಯುವರ್ ಮಿರರ್ ಟು ವೈಬ್ರೇಟ್. ನಾ ಏನು ಹೇಳಿದೆ, ಫೋನಲ್ಲಿ ಹಿಂದೆ ಒಬ್ರು ಮಾತಾಡ್ತಾರೆ, ರೇಡಿಯೋ ಹಾಕಿದ್ರೆ ಆ ಫಿಲ್ಮ್ ಅಲ್ಲಾಡುತ್ತೆ. ಸೊ ಕನ್ನಡಿ ಅಲ್ಲಾಡುತ್ತೆ, ನಿಮ್ಮ ಮನಸ್ಸಿನ ಕನ್ನಡಿ ಅಲ್ಲಾಡುತ್ತೆ. ಡೈರೆಕ್ಟ್ಲಿ ಟುವರ್ಡ್ಸ್ ದ ಪರ್ಸನ್. ಅವ್ರು ಯಾರಿದ್ದಾರೆ, ಆ ವ್ಯಕ್ತಿ. ಆ ಅಲ್ಲಾಡ್ತಿರೋ ಬೆಳಕು ಆ ವ್ಯಕ್ತಿಗೆ ಹೋಗುತ್ತದೆ. ಆಕ್ಚುಲಿ ಅಲ್ಲಿ ಲೈಟ್, ಇನ್ಸ್ಪಿರೇಷನ್, ಲೈಟ್ ಅಂತಂದ್ರೆ ಆ ವ್ಯಕ್ತಿ ಅಂತಂದ್ರೆ ಏನು? ಅದೊಂದು ಕಾನ್ಷಿಯಸ್ನೆಸ್, ಇದೊಂದು ಕಾನ್ಷಿಯಸ್ನೆಸ್. ಆ ವ್ಯಕ್ತಿಯ ಮನಸ್ಸಿನಲ್ಲಿ ಒಂದು ಕನ್ನಡಿ ಇದೆ. ಆ ವ್ಯಕ್ತಿಯ ಮನಸ್ಸಿನ ಕನ್ನಡಿಯಲ್ಲಿ ಒಂದು ಇಮೇಜ್ ಮೂಡಬೇಕು. ಆ ಇಮೇಜ್ ಮೂಡಬೇಕು ಅಂತಂದ್ರೆ ಅದಕ್ಕೆ ಎಲ್ಲಿಂದನೋ ಇಮೇಜ್ ಲೈಟ್ ಬಿದ್ದಿರ್ಬೇಕು ಅದ್ರ ಮೇಲೆ. ಅರ್ಥ ಆಯ್ತಾ? ಆ ವ್ಯಕ್ತಿಯ ಮನಸ್ಸಿನ ಕನ್ನಡಿಯ ಮೇಲೆ ಒಂದು ಇಮೇಜ್ ಮೂಡಬೇಕು ಅಂತಂದ್ರೆ, ಕನ್ನಡಿಯಲ್ಲಿ ಒಂದು ಏನಾದ್ರು ಬರಬೇಕು ಅಂತಂದ್ರೆ ಕನ್ನಡಿ ಮುಂದೆ ಏನಾದ್ರು ನಿಂತಿರ್ಬೇಕು ತಾನೆ. ಅಂದ್ರೆ ಅದ್ರ ಏನಾದ್ರು ನಿಂತಿರ್ಬೇಕನ್ನ ಅರ್ಥ ಅಂದ್ರೆ, ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದು ಆ ವಸ್ತು ಕನ್ನಡಿಯಲ್ಲಿ ಕಾಣ್ಬೇಕಂದ್ರೆ ಅದು ಕನ್ನಡಿ ಮುಂದೆ ನಿಂತಿರಬೇಕು. ಆ ಬೆಳಕೆ ನೀವು ಕಳಿಸಿರೋ ಬೆಳಕು. ಲಾ ಆಫ್ ಥಾಟ್ ಟ್ರಾನ್ಸ್ಮಿಷನ್. ಅದ್ಭುತವಾದ ಐಡಿಯಾ ಇದು. ಯಾವಾಗ ಇದು ಒಬ್ಬರಿಗೆ ಸಾರ್ಥಕ ಆಗುತ್ತೆ? ಎಷ್ಟು ದಿನ ಬೇಕು ಈ ತರ ಚೇಂಜ್ ಮಾಡಕ್ಕೆ? ಇಷ್ಟು ಈಸಿಯಾಗಿ ಹೇಳ್ಬಿಡ್ಬೋದಾ ನೀನು? ಅವು ಏನೋ ಫೋಟಾನ್ಸ್, ಬೆಳಕುಗಳು, ಅದನ್ನ ಮನುಷ್ಯನಿಗೆ ಹಿಂಗೆ ಕಂಪೇರ್ ಮಾಡ್ಬೋದು. ಯಾಕೆ ಕಂಪೇರ್ ಮಾಡೋಕ್ಕಾಗಲ್ಲ? ಇದು ನನ್ನ ಕ್ವಶನ್. ಯಾಕಾಗಲ್ಲ ಅಂತ ನಿಮಗೆ ಏನಾದರೂ ಇದ್ರೆ ನನ್ನ ಹತ್ರ ಡಿಸ್ಕಸ್ ಮಾಡಿ, ಅದನ್ನ ನಾನು ಓಪನ್ ಆಗಿದ್ದೇನೆ. ಯಾಕೆ ಆಗಲ್ಲ ಅಂತ, ಈ ಮೆಥಡ್ ಯಾಕೆ ವರ್ಕ್ ಆಗಲ್ಲ ಅಂತ. ಎವ್ರಿಥಿಂಗ್ ಇಸ್ ಪಾಸಿಬಲ್ ಟು ಹಿಮ್ ಹೂ ಬಿಲೀವ್ಸ್ ಅಂತ ಕರೀತಾರೆ. ಯಾರು ನಂಬುತ್ತಾರೋ ಅವರಿಗಷ್ಟೇ ಇದೆಲ್ಲ ಗೊತ್ತಾಗೋದು. ಈ ಪ್ರಪಂಚ ನಂಬಿದವರಿಗೆ ಮಾತ್ರ. ಈ ಪ್ರಪಂಚ ನಂಬಿದವರಿಗೆ ಮಾತ್ರ, ನಮ್ದೇ ಇರೋರಿಗಲ್ಲ. ಈ ಜಾಗ ಇಲ್ಲ. ನಮ್ದೇ ಇರೋರು ಕನ್ಫ್ಯೂಷನ್ ಅಲ್ಲೇ ಬದುಕ್ತಾ ಹೋಗ್ತಾರೆ. ನಂಬಿಕೆ, ಬಿಲೀಫ್,
ನೀನು ಹಿಂದೆ ಸರಿಯಾಗಿ ವೈಬ್ರೇಟ್ ಮಾಡಿಲ್ಲ ಅಂತಂದ್ರೆ, ಮಾತಾಡಿಲ್ಲ ಅಂತಂದ್ರೆ, ಆ ವ್ಯಕ್ತಿ ಕರೆಕ್ಟಾಗಿ ಡೈರೆಕ್ಟ್ ಮಾಡಿಲ್ಲ ಅಂತಂದ್ರೆ, ಅಥವಾ ಆ ಒಂದು ಸಮಾಜಕ್ಕೆ ಆ ಒಂದು ಅಕಾಂಪ್ಲಿಷ್ಮೆಂಟ್ ಅಂತ ತಗೋಣ, ಬರೀ ವ್ಯಕ್ತಿ ಅಂತಲ್ಲ, ಅಕಾಂಪ್ಲಿಷ್ಮೆಂಟ್, ಒಂದು ಕನಸು, ಹಾರ್ಡ್ ಕೋರ್ ಕನಸು. ನೀನು ಬೆಳಿಗ್ಗೆ ರಾತ್ರಿ ದುಡಿತಾ ಇದ್ದೀಯಾ, ನೀನು ಬೆಳಿಗ್ಗೆ ರಾತ್ರಿ ಕಷ್ಟಪಡ್ತಿದ್ಯಾ, ನಿನ್ನ ಕನಸುಗಳು ನನಗೆ ಗೊತ್ತಿದೆ. ನಾನು ಬರೀ ವಿಡಿಯೋ ಮಾಡ್ತಾ ಇಲ್ಲ, ನಿನ್ನ ಕನಸುಗಳು ನನಗೆ ಗೊತ್ತಿದೆ. ಆಕ್ಚುಲಿ ಅದ್ರ ಬಗ್ಗೆನೇ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಹೇಳಬೇಕು ಅಂತ ನಾನು ಪ್ರಸ್ತಾಪ ಮಾಡ್ತಾ ಇರೋದು. ನನಗೆ ಪ್ರತಿ ಕ್ಷಣ ನನಗೆ ಗೊತ್ತಾಗ್ತಾ ಇದೆ ನೀ ಏನ್ ಮಾಡ್ತಾ ಇದೀಯ ಅಂತ ಹೇಳಿ. ಹೊರಗಡೆಯಿಂದ ಏನ್ ಮಾಡಕ್ ಸಾಧ್ಯ? ಬಿಕಾಸ್ ಔಟ್ಸೈಡ್ ಅನ್ನೋದೇ ಇಲ್ಲ ಅಂತ ಅಂದ್ಮೇಲೆ ಏನ್ ಮಾಡಕ್ ಸಾಧ್ಯ ಹೊರಗಡೆಯಿಂದ? ನೀನು ಸರಿಯಾಗಿ ವೈಬ್ರೇಟ್ ಮಾಡಲ್ಲ, ನಿನ್ನ ಮನಸ್ಸಿನ ಕನ್ನಡಿಯಲ್ಲಿ ಇಮೇಜ್ಗಳನ್ನು ತರಿಸ್ಕೊಳ್ಳಲ್ಲ, ನಿನ್ನ ಮನಸ್ಸಿನ ಕನ್ನಡಿಯಲ್ಲಿ ಪಾಸಿಟಿವ್ ವಿಷಯಗಳನ್ನು ನೀನು ಬರೆಸ್ಕೊಳ್ಳಲ್ಲ, ನಿನ್ನ ಮನಸ್ಸಿನ ಕನ್ನಡಿಯಲ್ಲಿ ನಿನ್ನನ್ನು ನೀನು ಸಕ್ಸಸ್ಫುಲ್ ಆಗಿ ನೋಡಲ್ಲ, ನಿನ್ನ ಮನಸ್ಸಿನ ಕನ್ನಡಿಯಲ್ಲಿ ಆ ವ್ಯಕ್ತಿನ ನೀನು ಹ್ಯಾಪಿಯಾಗಿರೋಂಗೆ ಮಾಡಲ್ಲ. ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀಯಾ ಆ ನಿನ್ನ ಕಾನ್ಷಿಯಸ್ನೆಸ್ ಅನ್ನೋ ಒಂದು ಲೈಟು ಅವರ ಕನ್ನಡಿಯಲ್ಲಿ ಹೋಗಿ ಆ ವೈಬ್ರೇಷನ್ ಡಿಮಾಡ್ಯುಲೇಟ್ ಆಗಿ ಅವರಿಗೆ ನೀನು ಏನನ್ನ ಕಳಿಸಿದ್ದೀಯಾ ಅನ್ನೋದು ಮನಸ್ಸಿನಲ್ಲಿ ಮೂಡೋದು ಚಿತ್ರಣ, ಬೆಳಕು ಬೇಕೇ ಬೇಕಾ, ಟ್ರಾನ್ಸ್ಮಿಷನ್ ಬೇಕೇ ಬೇಕು. ಅದಕ್ಕೆ ಫೋಟೋಫೋನ್ ಅಂತ ಕರೆಯೋದು. ಪ್ರತಿ ಕ್ಷಣ ನೀವು ಇದೊಂದು ಅರಿಬೇಕು. ಯಾವಾಗಾದ್ರೂ ಒಬ್ರು ಏನಾದ್ರು ಆಗ್ತಿಲ್ಲ, ಹಿಂಗೆ ನಾನು ಮಾಡ್ತೀನಿ, ಒಬ್ರು ಆಗ್ತಿಲ್ಲ, ಒಬ್ರು ಏನೋ ಚೇಂಜ್ ಮಾಡ್ತಿಲ್ಲ ಅಂತಂದ್ರೆ ತಪ್ಪು ಅವ್ರದ್ದಲ್ಲ, ನಿಂದು. ನೀನು ಸರಿಯಾಗಿ ಕನ್ನಡಿಯನ್ನು ಅಲ್ಲಾಡಿಸ್ತಾ ಇಲ್ಲ ಅಂದ್ರೆ ನೀನು ಅಂತಂದ್ರೆ ನಾನು ಇಲ್ಲಿ. ಆಕ್ಚುಲಿ ನಾನು ಅಂದ್ರೆ ಇದು ನನ್ನೊಳಗಿರೋ ನಾನು ಅಲ್ಲ, ಎಲ್ಲರೊಳಗಿರೋ ನಾನು. ಅದು ನಮಗೆ ಸೇರಿದ್ದೆ ನಾನು ಅಲ್ಲ, ಅದು ಎಲ್ಲರಿಗೂ ಸೇರಿದ್ದು ನಾನು. ಆ ಎಲ್ಲರಿಗೂ ಸೇರಿದ್ದು ನಾನು ಕೂಡ ಎಟರ್ನಲ್ ಕಾನ್ಷಿಯಸ್ನೆಸ್ಗೆ ಸೇರಿದ್ದು ನಾನು. ಅದು ಆಕ್ಚುಲಿ ಈ ನಾನು ಅನ್ನೋದು ಯಾರಿಗೂ ಸೇರಿಲ್ಲ. ಸುಮ್ಮನೆ ಅಂತಾರಷ್ಟೇ ಎಲ್ಲರೂ ನಾನು ಅಂತ. ಈ ನಾನು ಅನ್ನೋದು ಯಾರಿಗೂ ಸೇರಿಲ್ಲ ಅನ್ನೋದಕ್ಕೆ ನಾನು ಅಂತ ಕರೆಯೋದು. ಅದು ಉಲ್ಟಾ ಆಗೋಗ್ಬಿಟ್ಟಿದೆ. ಆಕ್ಚುಲಿ ನಾನು ಅಂದ್ರೆ ನಂಗೆ ಸೇರಿದ್ದು ಅಂತ, ನಮಗೆ ನಾವ್ಯಾರು ಅಂತಾನೆ ಗೊತ್ತಿಲ್ಲ. ನೆವಿಲ್ಲು ಒಂದು ಅದ್ಭುತವಾದ ಮಾತನ್ನ ಹೇಳಿದ್ರು ಆ ಚಾಪ್ಟರ್ಲಿ. ಏನೋ ಒಂದು ಅನ್ಕೊಳ್ತೀನಿ ನಾನು ಇವಾಗ ನಿಮ್ಮ ಬಗ್ಗೆ ನೋಡಿ. ಇವಾಗ ಏನೋ ಒಂದು ಅನ್ಕೊಂಡೆ, ನಿಮಗೆ ಯಾರಿಗೂ ಈ ಮಾತು ಕೇಳಲ್ಲ. ಯಾಕೆ? ವಾಲ್ಯೂಮ್ ತುಂಬಾ ಮ್ಯೂಟ್, ವಾಲ್ಯೂಮ್ ತುಂಬಾ ಲೋ ಇದೆ. ಹಿಂಗೆ ಎಲ್ಲರೂ ಅವ್ರು ಮಾತಾಡ್ತಾರೆ. ಯಾವುದೋ ಮದುವೆ ಫಂಕ್ಷನ್ಗೆ ಹೋಗಿರ್ತೀರಿ, ಯಾವುದೋ ಒಂದು ಸ್ಕೂಲಲ್ಲಿ ಕೂತಿರ್ತೀರಿ, ಯಾವುದೋ ಸ್ಕೂಲ್ ಡೇ ಯಾವುದೋ ಪಾರ್ಟಿಗೆ ಹೋಗಿರ್ತೀರಿ, ಎಲ್ಲ ಒಂದು ಇದಕ್ಕೆ ಹೋಗಿರ್ತೀರಿ, ಒಂದು ಒಳ್ಳೆ ಒಂದು ಸೀನಲ್ಲಿ. ಅಲ್ಲಲ್ಲಿ ಯಾರೋ ನಿಮ್ಮನ್ನ ಕಣ್ಣಿಗೆ ನೋಡ್ತಿರ್ತಾರೆ. ಹಂಗೆ ಮೆಲ್ಲಕ್ಕೆ ಕಳ್ಳಿತಾರೆ ನೋಡ್ತಿರ್ತಾರೆ. ನಾವು ಮೆಲ್ಲಕ್ಕೆ ಹೆಂಗಾದ್ರೆ ಮೂವ್ ಮಾಡೋಣ, ಹಂಗೆ ಹಿಂಗೆ ಮಾಡೋಣ ಅಂತ ನೋಡ್ತಿರ್ತೀವಿ. ಬಟ್ ಹತ್ರ ಹೋಗ್ಬಿಟ್ರೆ ಏನಾಗ್ಬಿಡುತ್ತೋ, ಅವರು ನಮ್ಮನ್ನು ನೋಡ್ತಿದ್ರು, ಯಾರು ಹಿಂದೆ ನೋಡ್ತಿದ್ದಾರೋ, ಯಾಕೆ ಮನಸ್ಸಿನೊಳಗಿನ ವಾಯ್ಸ್ ಗೊತ್ತಾಗಲ್ಲ ಅವ್ರು ಏನು ಮಾಡ್ತಿದಾರೆ ಅಂತ. ಸುಮ್ಮನೆ ನೋಡ್ತಿರ್ಬೋದು, ಒಳಗೆ ಏನು ಅನ್ಕೊಂತೀರಿ, ಈ ಕಳ್ಳನ ಮಗ ಇದ್ದಂಗಿದೆ ನೋಡು ಯಾರೋ ಅಂತ ಅನ್ಕೊಂತಿರ್ಬೋದು, ಅಥವಾ ಇವನು ಹೀರೋ ಇದ್ದಂಗಿದೆ ಅಂತ ಅನ್ಕೊಂತಿರ್ಬೋದು. ನಮಗೆ ಗೊತ್ತಾಗಲ್ಲ. ಎರಡು ಪಾಸಿಬಿಲಿಟಿ ಇದೆ. ಆದ್ರೆ ಆ ವಾಲ್ಯೂಮ್ ಕಡಿಮೆ ಇರೋದಕ್ಕೆ ಗೊತ್ತಾಗಲ್ಲ. ಅದಕ್ಕೆ ಒಬ್ಬರ ಮನಸ್ಸಿನ ಚಿಂತನೆಗಳು ಲೋ ವಾಲ್ಯೂಮ್ ಅಲ್ಲಿರೋದಕ್ಕೆ ನಮಗೆ ಕೇಳಿಸಲ್ಲ. ಆದ್ರೆ ಅದಕ್ಕೆ ಶಬ್ದನೇ. ಸೈಲೆನ್ಸ್ ಅನ್ನೋದೊಂದು ಶಬ್ದ. ನಿಮ್ಮ ಮನಸ್ಸಿನ ನೀವು ಆ ವ್ಯಕ್ತಿ ಹೇಳಿದ್ರ, ನಿಮ್ಮ ಮನಸ್ಸಿನಲ್ಲಿ ಯಾರೋ ಬಂದಿದ್ದ ವ್ಯಕ್ತಿ, ಅವರಿಗೆ ನೀವು ಸೈಲೆನ್ಸ್ ಅಲ್ಲಿ ಮಾತಾಡಿಸ್ತಾ ಇದ್ದೀರಿ. ಆಕ್ಚುಲಿ ಕೇಳ್ತಾ ಇಲ್ಲ ಅವರಿಗೆ. ಯಾಕೆ ಕೇಳ್ತಾ ಇಲ್ಲ? ಲೋ ವಾಲ್ಯೂಮ್. ನಮ್ಮ ಮನಸ್ಸಿನ ಚಿಂತನೆಗಳು ಲೋ ವಾಲ್ಯೂಮ್ ಅಲ್ಲಿ ಇರ್ತಕ್ಕಂಥ ಶಬ್ದ. ಅದೇ ತರ ನನ್ನ ಮಾತು ಕೇಳ್ತಾ ಇದೆಯಲ್ಲ ಇವಾಗ ನಿಮಗೆ, ನನ್ನ ಮಾತು ಕೇಳ್ತಾ ಇದೆಯಲ್ಲ, ಇದು ಹೈ ವಾಲ್ಯೂಮ್ ಅಲ್ಲಿ ಇರ್ತಕ್ಕಂಥ ನನ್ನ ಚಿಂತನೆ. ನನ್ನ ಚಿಂತನೆಗಳು ಲೋ ವಾಲ್ಯೂಮ್ ಅಲ್ಲಿ ಇರ್ತಕ್ಕಂಥ ಶಬ್ದ, ನನ್ನ ಶಬ್ದ ಹೈ ವಾಲ್ಯೂಮ್ ಅಲ್ಲಿ ಇರ್ತಕ್ಕಂಥ ನನ್ನ ಚಿಂತನೆಗಳು. ಇದೇ ತರ ಸತ್ಯವನ್ನು ಅರಿತಂತ ಮನುಷ್ಯ ಒಬ್ಬ ವ್ಯಕ್ತಿಯ ಕಡೆ ನನ್ನ ಚಿಂತನೆಯನ್ನ ಕಳಿಸ್ತೀನಿ, ಒಬ್ಬ ವ್ಯಕ್ತಿಯನ್ನ ಇನ್ಫ್ಲುಯೆನ್ಸ್ ಮಾಡ್ತೀನಿ, ಒಬ್ಬ ವ್ಯಕ್ತಿಯನ್ನ ಹಿಡಿತದಲ್ಲಿ ಸಾಧಿಸ್ತೀನಿ, ಅವ್ರನ್ನ ಹೆಂಗೆ ಬೇಕಂಗೆ ನಾನು ಪಳಗಿಸ್ತೀನಿ ಅಂತ ಹೊರಗಡೆ ಹೋಗ್ಬಿಟ್ಟು ಸರ್ಕಸ್ ಮಾಡಿದ್ರೆ ನಿನಗೆ ಚಿಪ್ ಸಿಗುತ್ತೆ, ಏನು ಸಿಗಲ್ಲ. ಬಿಟ್ಬಿಡಿದೆ, ಇವತ್ತಿಗೆ ಬಿಟ್ಬಿಡ್ಬೇಕು. ಆಕ್ಚುಲಿ ಹಂಗೆ ಮಾಡಕ್ ಹೋಗ್ಬಾರ್ದು. ಎಲ್ಲರಿಗೂ ಅವ್ರದೇ ಆದ ಈಗೋ ಇದೆ, ಎಲ್ಲರಿಗೂ ಅವ್ರದೇ ಆದ ವಿಲ್ ಪವರ್ ಇದೆ. ಈಗೋ ಔಟ್ ಲಾಸ್ಟ್ಸ್ ಎವ್ರಿಥಿಂಗ್, ಈಗೋ ಔಟ್ ಶೈನ್ಸ್ ಎವ್ರಿಥಿಂಗ್. ಈಗೋಕ್ಕೆ ಮೀರಿದ ಯಾವುದೂ ಇಲ್ಲ. ಆ ಅಯಾಮು, ನಾ ಅದನ್ನೇ ಹೇಳ್ತಾ ಇರೋದು, ಅದು ನನಗೂ ಸೇರಿದ್ದಲ್ಲ, ನಿನಗೂ ಸೇರಿದ್ದಲ್ಲ. ನನಗೆ ನಿನಗೆ ಎರಡಿಗೂ ಸೇರಿದ್ದಲ್ಲ ಯಾವುದು ಅಂತಂದ್ರೆ ಅದು ನಾನು. ಬಟ್ ನಾವು ಉಲ್ಟಾ ತಿಳ್ಕೊಂತಿದ್ದೀವಿ, ನಾನು ಅಂದ್ರೆ ನನಗೆ ಸೇರಿದ್ದು ಅಂತ. ನೋ, ನನಗೂ ಅಲ್ಲ ನಿನಗೂ ಅಲ್ಲ,
ಅಂದ್ರೆ ಅದು ಯಾವುದು? ಅದೇ ನಾನು. ಆ ನಾನು ಯಾವುದು? ಎಟರ್ನಲ್ ಕಾನ್ಷಿಯಸ್ನೆಸ್, ಅಲ್ಟಿಮೇಟ್ ಕಾನ್ಷಿಯಸ್ನೆಸ್. ಅದು ಫೀಲ್ಡ್. ಆ ಫೀಲ್ಡಲ್ಲೇ ಆ ವ್ಯಕ್ತಿ ಇರೋದು, ಆ ಫೀಲ್ಡಲ್ಲೇ ನೀನಿರೋದು. ಇನ್ನೊಂದು ವಿಪರ್ಯಾಸ ಹೇಳ್ಬಿಟ್ಟು ನಾನು ಕನ್ಕ್ಲೂಷನ್ ಮತ್ತೆ ಔಟ್ಲುಕ್ ಪಾರ್ಟಿಗೆ ಬರ್ತೀನಿ. ವಿಪರ್ಯಾಸ ಏನಂತಂದ್ರೆ, ಈ ಬೆಳಕನ್ನ ಕಳಿಸ್ತಿರಲ್ಲ, ಆ ವ್ಯಕ್ತಿಯ ಜೊತೆ ಮಾತಾಡಿ ಕನ್ನಡಿಯನ್ನು ಅಲ್ಲಾಡಿಸೋ ಬೆಳಕು ಹೋಗಿ ಆ ವ್ಯಕ್ತಿಯ ಮಿರರಿನನ್ನು ಅಲ್ಲಾಡಿಸ್ಬೇಕು ಅಂತ ಹೇಳಿದಲ್ಲ, ಎಲ್ಲಿದೆ ಅಂತ ಮಾಡಿದ್ದೇನೆ ಇವೆರಡು. ಈ ಬೆಳಕು ಆಗೋದು ಇವೆರಡು ಒಂದೇ ಕಾನ್ಷಿಯಸ್ನೆಸ್. ಇವೆರಡು ಇರೋದು ನಿಮ್ಮ ಮನಸ್ಸಲ್ಲಿ. ಅರ್ಥಾತ್ ಆ ವ್ಯಕ್ತಿ ಹೊರಗಡೆ ಪ್ರಪಂಚದಲ್ಲಿ ಹೊರಗಡೆ ಬಾಡಿ ಆಗಿ ಇದ್ದಾರೆ, ಅದು ನಮಗೆ ಬೇಕಿಲ್ಲ. ಬಿಕಾಸ್ ಹೊರಗಡೆ ಕಾಣೋದು ಓನ್ಲಿ ರಿಸಲ್ಟ್. ನನಗೆ ಬೇಕಿರೋದು ಕಾಸ್. ನನಗೆ ಬೇಕಿರೋದು ಅದು ಆಗೋದು ಏನದು ಮೂಲ. ಹೆಂಗೆ ಚೇಂಜ್ ಆಗ್ತಾರೆ ವ್ಯಕ್ತಿ, ಹೆಂಗೆ ಆಗ್ತಾರೆ? ನಿನ್ನ ಮನಸ್ಸಲ್ಲಿ ಬರ್ತಾ ಇದೆ ಅವರು ಸಾಧ್ಯನೇ ಇಲ್ಲ, ಅವರಾಗಲ್ಲ ಅಂತ. ನೋ, ಇದು ಇಂಪಾಸಿಬಲ್. ಎವ್ರಿಥಿಂಗ್ ಇಸ್ ಪಾಸಿಬಲ್ ಟು ಹಿಮ್ ಹೂ ಬಿಲೀವ್ಸ್. ಅದನ್ನ ನಾವಿಲ್ಲಿ ಪ್ರಸ್ತಾಪ ಮಾಡೋದು. ನೀನು ಮನಸ್ಸಲ್ಲಿ ಇರ್ತಕ್ಕಂಥ ಕನ್ನಡಿ ಅದೇ ಕಾನ್ಷಿಯಸ್ನೆಸ್ ಅನ್ನೋ ಲೈಟು. ಅವರು ಹೊರಗಡೆ ಇದ್ದಾರೆ ಅಂತೇಳಿ ಅನ್ನೋ ಥಾಟ್ ಕೂಡ ನಿನ್ನ ಒಳಗೆ ಇದೆ. ಅಂದ್ರೆ ನಿನ್ನ ಒಳಗಿನ ಕಾನ್ಷಿಯಸ್ನೆಸ್ ಫೀಲ್ಡ್ ಅಲ್ಲೇ ಆ ಒಂದು ಮಿರರ್ ಇರೋದು. ಅವೆರಡು ಮಿರರ್ ನಿನ್ನ ಕೈಲೇ ಇದೆ. ಇದು ಏನು ತರುತ್ತೆ ಇನ್ನು ಫೈನಲ್ ಕನ್ಕ್ಲೂಷನ್ ಅನ್ನ, ಗ್ರ್ಯಾಂಡ್ ರಿಯಲೈಸೇಷನ್ ಮಾಡಿಸ್ಬಿಡುತ್ತದೆ. ಅದು ಏನಂತಂದ್ರೆ, ಆ ವ್ಯಕ್ತಿನೇ ನನ್ನ ಪ್ರತಿಬಿಂಬ. ಒಬ್ಬ ವ್ಯಕ್ತಿಯೇ ನಿನ್ನ ಪ್ರತಿಬಿಂಬ. ಇವತ್ತು ನಿನ್ನನ್ನು ಬಹಳ ಜನ ಹೊಗಳ್ತಾ ಇದ್ದಾರೆ ಅಂತಂದ್ರೆ ನೀನೇ ಆ ಹೊಗಳುವಿಕೆ. ಇವತ್ತು ಬಹಳ ಜನ ನಿನ್ನ ಹ್ಯಾಪಿಯಾಗಿ ಮಾಡ್ತಿದ್ದಾರೆ, ಒಬ್ರು ಮಾತಾಡೋದ್ರಿಂದ ನೀನು ಹ್ಯಾಪಿ ಆಗ್ತಿದೆ ಅಂತಂದ್ರೆ ನೀನೇ ಹ್ಯಾಪಿನೆಸ್. ಇವತ್ತು ನಿನಗೆ ತುಂಬಾ ಒಬ್ಬರು ಹೊರಗಿಂದ ಸ್ಯಾಡ್ನೆಸ್ ಮಾಡ್ತಿದ್ದಾರೆ ಅಂದ್ರೆ ನೀನೇ ಸ್ಯಾಡ್ನೆಸ್. ಈ 3 ಪದಗಳ ಅರ್ಥವನ್ನು ತಿಳ್ಕೋಬೇಕು. ನೀನೇ ಹ್ಯಾಪಿನೆಸ್, ನೀನೇ ಸ್ಯಾಡ್ನೆಸ್, ನೀನೇ ಆ ಭಾವನೆ. ನೀನು ಬೇರೆ ಅಲ್ಲ, ಆ ಭಾವನೆ ಬೇರೆ ಅಲ್ಲ. ನೀನು ಬೇರೆ ಅಲ್ಲ, ಆ ವ್ಯಕ್ತಿ ಬೇರೆ ಅಲ್ಲ. ನಿನ್ನ ಪ್ರತಿಫಲನ ಚೇಂಜ್ ಮಾಡಕ್ಕೆ ಯಾರಿಂದ ಸಾಧ್ಯ ಇದೆ? ಕನ್ನಡಿಯಲ್ಲಿ ಕಾಣ್ತಕ್ಕಂಥ ನಿನ್ನ ಪ್ರತಿಫಲನವನ್ನ ಚೇಂಜ್ ಮಾಡಕ್ಕೆ ಯಾರಿಂದ ಸಾಧ್ಯ ಇದೆ? ಆನ್ಸರ್ ಗೊತ್ತಾಯ್ತು. ಇವಾಗ ಆನ್ಸರ್ ಗೊತ್ತಾಯ್ತು. 3 ವ್ಯಕ್ತಿಗಳು ಇರ್ತಾರೆ. ಮ್ಯೂಸಿಕಲ್ ನೋಟ್ಸ್ ಕೊಡ್ತೀನಿ ನಾನು, ಪಿಯಾನೋದು. ಒಬ್ಬ ಆ ನೋಟ್ಸ್ ನೋಡ್ಬಿಟ್ಟು ಜಸ್ಟ್ ಚಿತ್ರ ಅಂತ ಇಮ್ಯಾಜಿನ್ ಮಾಡ್ತಾನೆ. ಅದು ಹಿಂಗೆ ನೋಟ್ಸ್ ಇರ್ತಾವಲ್ಲ ಮ್ಯೂಸಿಕಲ್ದು, ಡಿ ಮೈಯರು, ಬಿ ಮೇಜರು, ಈ ತರ. ಇನ್ನೊಬ್ಬ ವ್ಯಕ್ತಿ ಆ ಮ್ಯೂಸಿಕಲ್ ನೋಟ್ಸ್ನ ಚಿತ್ರವನ್ನ ನೋಡಲ್ಲ. ಆ ಚಿತ್ರ ಪಿಯಾನೋ ತರ ಸೌಂಡ್ ಆಗಿದ್ರೆ ಸೌಂಡ್ ನೋಡ್ತಾನೆ. ಮೆಂಟಲ್ ಸೌಂಡ್ಸ್. ಮೊದಲು ಮೆಂಟಲ್ ಇಮೇಜರಿ, ನೆಕ್ಸ್ಟ್ ಮೆಂಟಲ್ ಸೌಂಡ್ಸ್. ಇನ್ನೊಬ್ಬ ವ್ಯಕ್ತಿ ಅಲ್ಟ್ರಾ ಆರ್ಟಿಸ್ಟ್ ಇರ್ತಕ್ಕಂಥ ವ್ಯಕ್ತಿ ಆ ಇಮೇಜರಿ ನೋಡಲ್ಲ, ಸೌಂಡು ಕೇಳಲ್ಲ. ನಾನು ಅದನ್ನ ಬಾರಿಸ್ತಾ ಇದ್ರೆ ಪಿಯಾನೋದಲ್ಲಿ, ಪಿಯಾನಿಸ್ಟ್ ಆಗಿದ್ರೆ, ನಾನು ಅತಿ ದೊಡ್ಡ ಆರ್ಟಿಸ್ಟ್ ಆಗ್ಬಿಟ್ಟಿದ್ರೆ, ಗ್ರೇಟೆಸ್ಟ್ ಶೋ ಮ್ಯಾನ್ ಆಗಿದ್ರೆ ಪ್ರಪಂಚದಲ್ಲಿ ಸಾವಿರಾರು ವ್ಯಕ್ತಿಗಳ ಮುಂದೆ ಹೇಗೆ ನಾನು ಆ ಸಕ್ಸಸ್ನ ಮಾಡ್ತಾ ಇದ್ದೆ. ವಿಜುವಲೈಸೇಷನ್, ಮೆಂಟಲ್ ಇಮೇಜರಿ, ಮೆಂಟಲ್ ಸೌಂಡ್ಸ್, ಮೆಂಟಲ್ ವಿಜುವಲೈಸೇಷನ್. ಇದೇ ತರ ಆ ವ್ಯಕ್ತಿಯನ್ನ ಇಮ್ಯಾಜಿನ್ ಮಾಡುವಾಗ, ಆ ಸಕ್ಸಸ್ ಅನ್ನು ಇಮ್ಯಾಜಿನ್ ಮಾಡುವಾಗ, ನೀವು ಕಷ್ಟದಿಂದ ಹೊರಗೆ ಬರ್ತಾ ಇರೋದನ್ನು ಇಮ್ಯಾಜಿನ್ ಮಾಡುವಾಗ, ಆ ಕನಸಿನ ಮೆಟ್ಟಿಲನ್ನು ಏರಿ ಆ ಒಂದು ನಗೆಯನ್ನು ಬೀರುವಾಗ ನಿಮ್ಮ ಮನಸ್ಸಲ್ಲಿ ಒಂದು ಮೂಡಬೇಕು. ಅದು ಏನು ಅಂತಂದ್ರೆ, ನನ್ನ ಮನಸ್ಸಿನಲ್ಲಿರುವ ಕನ್ನಡಿಯಲ್ಲಿ ಏನನ್ನ ಮೂಡಿಸ್ಬೇಕು ಅನ್ನೋದು ನನ್ನ ಚಿಂತನೆಗೆ ಬಿಟ್ಟಿದ್ದು. ಆ ಚಿಂತನೆ ಬರೀ ಚಿಂತನೆ ಅಲ್ಲ, ಲೋ ವಾಲ್ಯೂಮ್ ಅಲ್ಲಿ ಇರ್ತಕ್ಕಂಥ ಒಂದು ಶಬ್ದ. ಆ ಶಬ್ದವನ್ನ ನಾನು ಯಾವ ರೀತಿ ಕುದುರೆ ಹೆಂಗೆ ಒಂದು ಕಟ್ಟಿರ್ತಾರೋ ಆ ರೀತಿ ಪಾಸಿಟಿವಿಟಿಗೆ, ಆ ರೀತಿ ಸಕ್ಸಸ್ಸಿಗೆ, ಆ ರೀತಿ ಛಲ ಬಿಡದೆ ನಾನು ಸಾಧಿಸ್ತೀನಿ ಅನ್ನೋ ಒಂದು ಮನಸ್ಸಿನ ಆ ಒಂದು ಶಬ್ದವನ್ನು ಆ ಕನ್ನಡಿಯನ್ನು ಅಲಾಡಿಸಿದಾಗ ಬೆಳಕು, ಕಾನ್ಷಿಯಸ್ನೆಸ್ ಅನ್ನೋ ಬೆಳಕು, ಕಾನ್ಷಿಯಸ್ನೆಸ್ ಎಲ್ಲ ಕಡೆ ಇದೆ. ಅದಕ್ಕೋಸ್ಕರ ನನ್ನಲ್ಲೂ ಇದೆ, ನಿನ್ನಲ್ಲೂ ಇದೆ. ಅದೇ ಬೆಳಕು ಎಲ್ಲ ಕಡೆ ಇರ್ತದೆ. ಬೆಳಕಲ್ಲಿ ಏನೇನೇನೇನೋ ನೀವು ಹಾಕ್ತೀರ, ಬೆಳಕಲ್ಲಿ ಅದೆಲ್ಲ ಕಾಣ್ತದೆ. ಆಕ್ಚುಲಿ ಅದು ನನ್ನೊಳಗೆ ಇದೆ ಅಂತ ಅರಿಬೇಕು. ಅದು ಅರ್ಥ ಆಗ ಒಂದು ದಿನ, ಪ್ರಾಬಬ್ಲಿ ಒಂದು ದಿನ ಅದು ಅರ್ಥ ಆಗ, ನೀವು ಅದನ್ನ, ಆ ಸತ್ಯವನ್ನು ಅರ್ಥ ಆಗ, ನಿಮ್ಮ ಆ ಒಳಗಿನ ಲೋ ವಾಲ್ಯೂಮ್ ಅಲ್ಲಿ ಇರ್ತಕ್ಕಂಥ ಶಬ್ದ ಅವರಿಗೆ ಕೇಳಬಹುದು. ಅದನ್ನು ಕೇಳಿ ಆ ವ್ಯಕ್ತಿಯ ಮನಸ್ಸಿನಲ್ಲಿರ್ತಕ್ಕಂಥ ಆ ಮಿರರ್ ವೈಬ್ರೇಷನ್ ಆಗಬಹುದು. ಆ ಥರ ಆದಾಗ ಆ ಅಲೌಕಿಕ, ಆ ಭೌತಿಕ ಜಗತ್ತಿನ ಕಾನ್ಷಿಯಸ್ನೆಸ್ ಅನ್ನೋ ಲೈಟ್ ಏನಿದೆ ಅದು ನನ್ನೊಳಗೂ ಇದೆ, ನಿನ್ನೊಳಗೂ ಇದೆ ಅಂತ ನಿಮ್ಗೆ ಅರ್ಥ ಆಗ್ಬೋದು. ಆ ಥರ ಅರ್ಥ ಆಗಿದ್ದ ದಿನ, ಆ ಥರ ಅರ್ಥ ಆಗಿದ್ದ ಕ್ಷಣ ನಮಗೆ ಯಾವತ್ತೂ ಫೀಲ್ ಆಗದೆ ಇರತಕ್ಕಂಥ ಫೀಲಿಂಗ್ಸ್ಗಳು ಬರಬಹುದು, ಯಾವತ್ತೂ ಕಾಣಿಸದೇ ಇರತಕ್ಕಂಥ ಕಲರ್ಸ್ಗಳು ಕಾಣಬಹುದು. ಆ ಥರ ಕಲರ್ಸ್ಗಳು ಕಂಡಾಗ ಆ ಕಲರಲ್ಲಿ
ನೀವು ಮಿಂದು ನನ್ನ ಜೀವನವೇ ಒಂದು ಸಾರ್ವಕಾಲಿಕ ವಿದ್ಯಮಾನ ಅಂತ ಆ ಧ್ವನಿ ನಿಮ್ಮಲ್ಲಿ ಮೂಡುತ್ತೆ. ಆಕ್ಚುಲಿ ಇದು ಅತಿರೇಕದ ಭಾವನೆಗಳಲ್ಲ, ಸಮಾಧಾನದ ಮಾತುಗಳಲ್ಲ, ಯಾವುದೋ ಕಣ್ಣಿಗೆ ಕಾಣದ ಕಿನ್ನರ ಲೋಕದಲ್ಲಿ ಹಸಿರಾದ ಇನ್ಫೈನೈಟ್ ಅನಂತ ಫೀಲ್ಡ್ ಅಲ್ಲಿ ಲೈನಿಗೆ ಒಂದು ಟ್ರೀಸ್ಗಳು, ಕಾರ್ ಮೋಡಗಳು ಕವಿದಿರ್ತಕ್ಕಂಥ ವಾತಾವರಣ, ಬಿಳಿ ಹಕ್ಕಿಗಳು ಹೋಗ್ತಾ ಇದ್ದಾವೆ. ನೀವು ವೈಟ್ ಅಂಡ್ ವೈಟ್ ಹಾಕಿ ಆ ಒಂದು ಹುಲ್ಲಿನಲ್ಲಿ ನಡೀತಾ ಇರಬೇಕಾದ್ರೆ ಜೋರಾಗಿ ಸಂಜೆ ಹೊತ್ತಿನಲ್ಲಿ ಬಿರುಗಾಳಿ ಬಂದಾಗ ಅದು ಶಾಂತವಾಗಿ ತಣ್ಣಗಾಗಿ ಎಲ್ಲೋ ಮಳೆ ಬರ್ತಿದೆ ಅಂತ ಸೌಂಡ್ ಬಂದು ಆ ಫೀಲಿಂಗ್ಸ್ ಎಲ್ಲ ಒಂದು ಮಿಕ್ಸ್ಚರ್ ಆಗ್ಬಿಟ್ಟು ಈ ಮಿಕ್ಸ್ಚರ್ನ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳದೆ ಇರೋ ಆ ಒಂದು ಅನರ್ಥದಲ್ಲೇ ಆ ಅರ್ಥ ಕಂಡಿಡ್ಕೊಂಡು ಹೋಗ್ತಕ್ಕಂಥ ಕೆಪಾಸಿಟಿ ಯಾವತ್ತು ಬರುತ್ತೋ ಅವತ್ತು ನಾನು ಈ ಮಾಡಿದ ವಿಡಿಯೋ ನಿಮಗೆ ರಿವರ್ಬ್ ಆಗುತ್ತೆ ಮನಸ್ಸಲ್ಲಿ, ಹಿಂಗೊಬ್ರು ಯಾರು ಹೇಳಿದ್ರು ಅಂತ. ನಿಜವಾಗ್ಲೂ ಆ ವ್ಯಕ್ತಿ ಬದಲಾವಣೆ ಆಗ್ತಾರೆ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.